ಈಗ ನೋಡಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲೂ ಕೂಡ 4 ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಪ್ರೈಮರಿ ಸೆಕ್ಸ್ ಆರ್ಗನ್, ಆಮೇಲೆ ಆಕ್ಸೆಸರಿ ಡಕ್ಟ್ಸ್, ಆಕ್ಸೆಸರಿ ಗ್ಲ್ಯಾಂಡ್ಸ್, ಎಕ್ಸ್ಟರ್ನಲ್ ಜಿನಿಟೇಲಿಯಾ. ಇಲ್ಲಿ ಮೇಲಲ್ಲಿ ಏನಾಗಿತ್ತು, ಪ್ರೈಮರಿ ಸೆಕ್ಸ್ ಆರ್ಗನ್ ಬಂದ್ಬಿಟ್ಟು ಟೆಸ್ಟಿಸ್ ಆಗಿತ್ತು, ಅಲ್ಲಿ ಸ್ಪರ್ಮ್ಯಾಟೋಜಿನೆಸಿಸ್ ಅಕರ್ ಆಗ್ತಿತ್ತು. ಅದೇ ರೀತಿ ಇವಾಗ ಫೀಮೇಲ್ ಅಲ್ಲಿ ಪ್ರೈಮರಿ ಸೆಕ್ಸ್ ಆರ್ಗನ್ ಯಾವುದು, ಓವರಿ ಆಗಿರುತ್ತೆ. ಯಾವುದು, ಓವರಿ ಆಗಿರುತ್ತೆ. ಸೊ ಓವರಿಯಲ್ಲಿ ಏನಾಗುತ್ತೆ, ಯಾಕೆ ಇದು ಪ್ರೈಮರಿ ಸೆಕ್ಸ್ ಆರ್ಗನ್, ಬಿಕಾಸ್ ಯಾಕೆಂದ್ರೆ ಇದರಲ್ಲಿ ಹಾರ್ಮೋನ್ ಸೆಕ್ರೆಟ್ ಆಗ್ತವೆ, ಸೆಕ್ಸ್ ಹಾರ್ಮೋನ್ಸ್ ಯಾವ್ದಾವ್ದು, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಆಗಲ್ಲ. ಮತ್ತೆ ಇನ್ನೊಂದೇನು, ಗ್ಯಾಮೆಟ್ಸ್ ಲೈಕ್ ಓವಮ್ ಸೆಕ್ರೆಟ್ ಆಗುತ್ತೆ, ಹಾಗಾಗಿ ಇದನ್ನ ಪ್ರೈಮರಿ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಆಕ್ಸೆಸರಿ ಡಕ್ಟ್ಸ್ ಅಲ್ಲಿ 3 ಬರ್ತವೆ, ಒಂದು ಫೆಲೋಪಿಯನ್ ಟ್ಯೂಬ್ ಬರುತ್ತೆ, ಯುಟೇರಸ್ ಬರುತ್ತೆ, ವಜೈನಾ ಬರುತ್ತೆ. ಅದ್ರ ಬಗ್ಗೆ ಇಲ್ಲಿ ಹೇಳೋಣ. ಓಕೆ, 3 ಬರ್ತವೆ, ಒಂದು ಬಂದು ಫೆಲೋಪಿಯನ್ ಟ್ಯೂಬ್, ಇನ್ನೊಂದು ಯುಟೇರಸ್, ಇನ್ನೊಂದು ವಜೈನಾ. ಓಕೆ, ಸೊ ಯುಟೇರಸ್ ಮತ್ತೆ ಸರ್ವಿಕ್ಸ್ ಬರಲ್ವಾ ಅಂತ ಕೇಳಿದ್ರೆ, ಯುಟೇರಸ್ ಅಲ್ಲಿ ಏನ್ ಬರುತ್ತೆ, ಸರ್ವಿಕ್ಸ್ ಬರೋದು. ಸೊ ಹಾಗಾಗಿ ಸರ್ವಿಕ್ಸ್ ನ ಸೆಪರೇಟ್ ಆಗಿ ಆಕ್ಸೆಸರಿ ಡಕ್ಟ್ ಆಗಿ ತಗೊಳ್ಳೋದೇನು ಬೇಕಾಗಿಲ್ಲ. 3 ಬರೋದು, ಫೆಲೋಪಿಯನ್ ಟ್ಯೂಬ್, ಯುಟೇರಸ್, ಲಾಸ್ಟ್ ಸರ್ವಿಕ್ಸ್. ಮತ್ತೆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಬಂದಾಗ, ಇದು ಆಕ್ಸೆಸರಿ ಡಕ್ಟ್ಸ್ ಆಯ್ತು. ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಬಂದಾಗ ಒಂದು ಗ್ಲ್ಯಾಂಡ್ ಬರುತ್ತೆ, ಅದಷ್ಟು ಏನು ಬರ್ತೋಲಿಯನ್ಸ್ ಗ್ಲ್ಯಾಂಡ್ ಅಂತ. ಬಲ್ಬೋ ಯುರೆಥ್ರಲ್ ಅಲ್ಲ, ಬಲ್ಬೋ ಯುರೆಥ್ರಲ್ ಮೇಲ್ಸ್ ಅಲ್ಲಿ ಬರೋದು ಬರ್ತೋಲಿಯನ್ಸ್ ಗ್ಲ್ಯಾಂಡ್ ಅಂತ ಬರುತ್ತೆ, ಬರ್ತೋಲಿಯನ್ಸ್ ಗ್ಲ್ಯಾಂಡ್ ಅಂತ. ಸೊ ಇದು ಬರುತ್ತೆ. ಇನ್ನೊಂದು ಪ್ಯಾರಾಯುರೇಥ್ರಲ್ ಗ್ಲ್ಯಾಂಡ್ ಅಂತ ಬರುತ್ತೆ, ಒಂದೊಂದು ಪ್ಯಾರಾಯುರೇಥ್ರಲ್. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ ಇವೆರಡೂ ಕೂಡ, ಅದೇ ಜಸ್ಟ್ ತಿಳ್ಕೊಳ್ಳೋದಾದ್ರೆ ಒಂದು ಬರ್ತೋಲಿಯನ್ಸ್ ಗ್ಲ್ಯಾಂಡ್ ಬರುತ್ತೆ, ಇನ್ನೊಂದು ಪ್ಯಾರಾಯುರೇಥ್ರಲ್ ಗ್ಲ್ಯಾಂಡ್ ಬರುತ್ತೆ. ಎಕ್ಸ್ಟರ್ನಲ್ ಜಿನಿಟೇಲಿಯಾನ ನಾವು ಫೀಮೇಲ್ಸ್ ಅಲ್ಲಿ ವಲ್ವಾ ಅಂತ ಕರಿತೀವಿ. ಅದರಲ್ಲಿ ಮೇಜರ್ ಆಗಿ 5 ಪಾರ್ಟ್ಸ್ ಬರ್ತವೆ. ಮಾನ್ಸ್ ಪ್ಯೂಬಿಸ್, ಲೇಬಿಯಾ ಮೇಜೋರಾ, ಲೇಬಿಯಾ ಮೈನೋರಾ, ಆಮೇಲೆ ಕ್ಲಿಟೋರಿಸ್, ಆಮೇಲೆ ಹೈಮನ್ ಅಂತ. ಸೊ ಅದು ಅಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಈಗ ನಾವು ಫಸ್ಟ್ ತಿಳ್ಕೊಳ್ಳೋದು ಪ್ರೈಮರಿ ಸೆಕ್ಸ್ ಆರ್ಗನ್ ಬಗ್ಗೆ, ದಟ್ ಈಸ್ ಓವರಿ ಬಗ್ಗೆ. ಓವರಿಯಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ, ಓವಮ್ ಫಾರ್ಮೇಶನ್ ಆಗುತ್ತೆ, ಗ್ಯಾಮಿಟೋಜಿನೆಸಿಸ್ ಗೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಓವರಿ ಯಾವ ತರ ಇರುತ್ತೆ, ಓವರಿ ಒಂದು ಓವೆಲ್ ಶೇಪ್ ತರಾನೇ ಇರುತ್ತೆ ಅದು ಕೂಡ, ಹಾಗೆನಾ. ಸೊ ಓವರಿ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನಮ್ಮಲ್ಲಿ ಎಷ್ಟಿರುತ್ತೆ, ಪೇರ್ ಆಫ್ ಓವರೀಸ್ ಇರುತ್ತೆ, ಅಂದ್ರೆ 2 ಓವರೀಸ್ ಇರುತ್ತೆ. ಲೋಯರ್ ಅಬ್ಡಾಮಿನನ್, ದಿಸ್ ಇಸ್ ಸ್ಟೊಮಕ್ ಆದ್ರೆ ಇದು ಅಬ್ಡಾಮಿನ ಒಂದು ಕೆಳಗಡೆ ಪಾರ್ಟ್, ಲೋಯರ್ ಅಬ್ಡಾಮಿನನ್ ಪಾರ್ಟ್ ಅಲ್ಲಿ ಇರುತ್ತೆ. ಸೊ 2 ಇರ್ತವೆ, ಪೇರ್ ಇರ್ತವೆ. ಏನು, 2 ಸೈಡ್ಸ್ ಅಲ್ಲೂ ಕೂಡ 2 ಓವರೀಸ್ ಇರುತ್ತೆ. ಲೋಯರ್ ಅಬ್ಡಾಮಿನಲ್ ರೀಜನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಗಾದ್ರೆ ಇದರ ಲೆಂತ್ ಎಷ್ಟಿರುತ್ತೆ ಅಂತ ಅಂದ್ರೆ 2 ರಿಂದ 4 ಸೆಂಟಿಮೀಟರ್ ಏನಾಗಿರುತ್ತೆ, ಇದರ ಲೆಂತ್ ಇರುತ್ತೆ. ಮತ್ತೆ ಇವಾಗ ಓವರಿ ನೋಡಿ, ಒಂದು ಏನು ತಿನ್ನ ಎಪಿಥೀಲಿಯಂ ಇಂದ ಕವರ್ ಆಗಿದ್ಯಾ, ಹೌದು. ಹಾಗಾದ್ರೆ ಅದರೊಳಗಡೆ ಇರೋ ಸ್ಪೇಸ್ ಏನಿದೆ ಅದನ್ನ ನಾವೇನಂತ ಕರಿತೀವಿ, ಸ್ಟ್ರೋಮಾ ಅಂತ ಕರಿತೀವಿ. ಈ ಸ್ಟ್ರೋಮಾನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಈ ಔಟ್ಸೈಡ್ ಇರ್ತಕ್ಕಂಥ ರೀಜನ್ ಏನಿದೆ, ಈ ಔಟ್ಸೈಡ್ ಇರೋದನ್ನ ಔಟರ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಈ ಇನ್ಸೈಡ್ ಏನಿದೆ ಅಲ್ವಾ, ಈ ಇನ್ಸೈಡ್ ರೀಜನ್ ನಾವು ಮೆಡ್ಯುಲ್ಲಾ ಅಂತ ಕರಿತೀವಿ. ಔಟ್ಸೈಡ್ಸ್ ಅಲ್ಲೇ ಏನು, ಈ ಒಂದು ಹೊರಗಡೆ ಕಾರ್ಟೆಕ್ಸ್ ಅಲ್ಲಿ ಏನ್ ಪ್ರೆಸೆಂಟ್ ಇರ್ತವೆ, ಫಾಲಿಕಲ್ಸ್ ಪ್ರೆಸೆಂಟ್ ಇರ್ತವೆ. ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ಆಮೇಲೆ ಗ್ರಾಫಿನ್ ಫಾಲಿಕಲ್ ಆಗುತ್ತೆ. ಆಮೇಲೆ ಅದು ಏನು ಓವ್ಯುಲೇಷನ್ ಆಗುತ್ತೆ, ಕಾರ್ಪಸ್ ಲ್ಯೂಟಿಯಮ್, ಕಾರ್ಪಸ್ ಅಲ್ಬೈಕನ್ಸ್, ಅವೆಲ್ಲ ಏನಾಗಿರ್ತವೆ, ಒಂದು ಕಾರ್ಟೆಕ್ಸ್ ರೀಜನ್ ಅಲ್ಲಿ ಇರುತ್ತೆ. ಆದ್ರೆ ಮೆಡ್ಯುಲಾದಲ್ಲಿ ಏನಿರುತ್ತೆ, ಮೆಡ್ಯುಲಾದಲ್ಲಿ ಬ್ಲಡ್ ಸಪ್ಲೈ ಆಗೋದಕ್ಕೆ ಏನಿರ್ತವೆ, ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇರ್ತವೆ ಮೆಡ್ಯುಲಾದಲ್ಲಿ. ಓಕೆ, ದಿಸ್ ಇಸ್ ಅಬೌಟ್ ಏನ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಇವಾಗ ಓವರಿ ಯಾವ ತರ ಕಾಣಿಸುತ್ತೆ, ಓವರಿ ಓವೆಲ್ ಶೇಪ್ ಅಲ್ಲಿ ಇರುತ್ತೆ, ಥಿನ್ ಎಪಿಥೀಲಿಯಂ ಇಂದ ಕವರ್ ಆಗಿರುತ್ತೆ. ಅದ್ರೊಳಗಡೆ ಏನ್ ಕವರ್ ಆಗಿರುತ್ತೆ, ಆ ರೀಜನ್ ಸ್ಟ್ರೋಮಾ ಅಂತ ಕರಿತೀವಿ. ಅದನ್ನ 2 ಝೋನ್ಸ್ ಆಗಿ ಮಾಡಬಹುದು, ಒಂದು ಔಟರ್ ಕಾರ್ಟೆಕ್ಸ್, ಇನ್ನೊಂದು ಇನ್ನರ್ ಮೆಡ್ಯುಲಾ. ಕಾರ್ಟೆಕ್ಸ್ ಅಲ್ಲಿ ಏನ್ ಪ್ರೆಸೆಂಟ್ ಇರ್ತವೆ, ಫಾಲಿಕಲ್ಸ್ ಪ್ರೆಸೆಂಟ್ ಇರ್ತವೆ. ಫಾಲಿಕಲ್ಸ್ ಬಗ್ಗೆ ನಾವು ಗೆಮಿಟೋಜೆನೆಸಿಸ್ ಅಲ್ಲಿ ನೀಟಾಗಿ ತಿಳ್ಕೊಳ್ತೇವೆ. ಅದಾದ್ಮೇಲೆ ಏನಾಗುತ್ತೆ, ಮೆಡ್ಯುಲಾದಲ್ಲಿ ಏನ್ ಪ್ರೆಸೆಂಟ್ ಇರ್ತವೆ, ಬ್ಲಡ್ ಸಪ್ಲೈಗೆ ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇರ್ತವೆ, ಅಲ್ಲಿಗೆ ಮುಗಿಯುತ್ತೆ. ಓಕೆ, ಸೊ ಅದಾದ್ಮೇಲೆ ಹೀಗೆ ನೋಡೋದಾದ್ರೆ ದಿಸ್ ಇಸ್ ಅಬೌಟ್ ದಿಸ್ ಆಯ್ತು. ಇವಾಗ ಓವರಿ ಒಳಗಡೆ ಏನಿರ್ತವೆ, ಊಗೋನಿಯಾ ಸೆಲ್ಸ್ ಅಂತ ಇರ್ತವೆ. ಆ ಊಗೋನಿಯಾ ಇಂದ ಏನಾಗುತ್ತೆ, ನಮ್ಗೆ ಓವಮ್ ಫಾರ್ಮೇಶನ್ ಆಗುತ್ತೆ. ಅಲ್ಲಿ ಸ್ಪರ್ಮ್ಯಾಟೋಗೋನಿಯಾ, ಸ್ಪರ್ಮ್ ಮದರ್ ಸೆಲ್, ಮೇಲ್ ಜರ್ಮ್ ಸೆಲ್ ಇಂದ ಏನ್ ಫಾರ್ಮೇಶನ್ ಆಯ್ತು, ಸ್ಪರ್ಮ್ಸು ಅಥವಾ ಸ್ಪರ್ಮ್ಯಾಟೋಜೋವಾ ಫಾರ್ಮೇಶನ್ ಆಗುತ್ತೆ. ಅದರ ಓವರಿಯಲ್ಲಿ ಏನಾಗುತ್ತೆ, ಊಗೋನಿಯಾ ಸೆಲ್ಸ್ ಇರ್ತವೆ. ಆ ಊಗೋನಿಯಿಂದ ಏನಾಗುತ್ತೆ, ಓವಮ್ ಫಾರ್ಮೇಶನ್ ಆಗುತ್ತೆ. ಓಕೆ, ಆಯ್ತು. ಇವಾಗ ಹಾಗಾದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಯಾವ ತರ ಕಾಣುತ್ತೆ ಅಂತ ನೋಡೋದಾದ್ರೆ, 2 ಓವರೀಸ್ ಇದೆ, ಇಲ್ಲಿ ಸ್ವಲ್ಪ ಕಿತ್ತೋಗಿದೆ ಬಿಟ್ಬಿಡಿ, ಇಲ್ಲೊಂದು ಓವರಿ ಇದೆ, ಇಲ್ಲೊಂದು ಓವರಿ ಇದೆ. ಓಕೆ, 2 ಓವರೀಸ್ ಇದೆ. ಇಲ್ಲಿ ಏನಾಗುತ್ತೆ, ಓವಮ್ ಫಾರ್ಮೇಶನ್ ಆಗುತ್ತೆ. ಈಗ ನಾವು ಆಕ್ಸೆಸರಿ ಡಕ್ಟ್ಸ್ ಗೆ ಬರೋಣ ಒಂದೊಂದಾಗಿ. ಫಸ್ಟ್ ಫೆಲೋಪಿಯನ್ ಟ್ಯೂಬ್. ಫೆಲೋಪಿಯನ್ ಟ್ಯೂಬ್ ಅಲ್ಲಿ 3 ಭಾಗ ಬರುತ್ತೆ. ಫಸ್ಟ್ ಪಾರ್ಟ್ ಬಂದು ಇನ್ಫಂಡಿಬುಲಮ್, ಆಮೇಲೆ ಆಂಪ್ಯುಲಾ, ಆಮೇಲೆ ಇಸ್ತಮಸ್. ಏನೇನ್ ಬರುತ್ತೆ, ಇನ್ಫಂಡಿಬುಲಮ್, ಆಂಪ್ಯುಲಾ, ಇಸ್ತಮಸ್. ನೋಡಿ, ಇವಾಗ ಈ ಒಂದು ಓವರಿಗೆ, ಇವಾಗ ಓವರಿಂದ ಏನ್ ಮಾಡ್ಬೇಕು, ಎಗ್ನ
ಇದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾ, ಆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಫನಲ್ ಲೈಕ್ ಶೇಪ್ ಅಲ್ಲಿ ಒಂದು ಡಕ್ಟ್ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ, ದಾಟ್ ಫನಲ್ ಲೈಕ್ ಶೇಪ್ಡ್ ಆಫ್ ದ ಫೆಲೋಪಿಯನ್ ಟ್ಯೂಬ್ ನ ಇನ್ಫಂಡಿಬುಲಮ್ ಅಂತ ಕರಿತೀವಿ. ಅದರಲ್ಲಿ ನೋಡಿ ಓವಮ್ ಕಲೆಕ್ಟ್ ಮಾಡೋದಕ್ಕೆ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇದೆಯಲ್ಲ, ದಟ್ ಈಸ್ ನೋನ್ ಆಸ್ ಫಿಂಬ್ರಿಯೆ ಅಂತ ಕರಿತೀವಿ. ಈ ಫಿಂಬ್ರಿಯೆ ಹೆಂಗಿರುತ್ತೆ ಅಂದ್ರೆ, ಇವಾಗ ಈ ತರ ಇದೆ ಅನ್ಕೊಳ್ಳಿ, ಫಿಂಬ್ರಿಯೆ ಮಧ್ಯ ಒಂದು ಹೋಲ್ ಇರುತ್ತೆ, ಆ ಹೋಲ್ ಒಳಗಡೆ ಏನಾಗುತ್ತೆ, ಓವಮ್ ಹೋಗುತ್ತೆ. ಓಕೆ, ಸೊ ಆ ಒಂದು ಫಿಂಬ್ರಿಯೆ ಅಂತ ಕರಿತೀವಿ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ, ಇನ್ಫಂಡಿಬುಲಮ್ ಫನಲ್ ಲೈಕ್ ಶೇಪ್ ಅಲ್ಲಿ ಇದೆ. ಹಾಗಾದ್ರೆ ನೆಕ್ಸ್ಟ್ ಬಂದು ಆಂಪ್ಯುಲಾ. ಆಂಪ್ಯುಲಾ ಬಂದಾಗ ಸಿ ಇಲ್ಲಿ ಏನಿದೆ, ಎನ್ಲಾರ್ಜ್ಡ್ ಪಾರ್ಟ್ ಇರುತ್ತೆ. ಓಕೆ, ಸೊ ದಿಸ್ ಪಾರ್ಟ್ ಇಲ್ಲಿಂದ ಇಲ್ಲೊಂದು ಎನ್ಲಾರ್ಜ್ಡ್ ಪಾರ್ಟ್ ಇರುತ್ತೆ, ವೈಡರ್ ಸ್ಪೇಸ್ ಇರುತ್ತೆ, ಅದನ್ನ ಆಂಪ್ಯುಲಾ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾರ ಆಗೋದು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಫರ್ಟಿಲೈಸೇಷನ್ ಆಗ್ತಾರ ಆಗೋದು. ಇಲ್ಲಿಗೆ ಏನಾಗುತ್ತೆ, ಇವಾಗ ಏನು ವಜೈನಾ ಮುಖಾಂತರ ಏನಾಗುತ್ತೆ, ಮೇಲ್ದು ಸ್ಪರ್ಮ್ ಬರುತ್ತೆ, ಸ್ಪರ್ಮ್ ಬಂದ್ಬಿಟ್ಟು ಏನಾಗುತ್ತೆ ಆಂಪ್ಯುಲಾ ರೀಜನ್ ಬರುತ್ತೆ. ಓವಮ್ ಇಲ್ಲಿಂದ ಏನಾಗುತ್ತೆ, ಈ ಆಂಪ್ಯುಲಾ ಹೋಗಿ ಇಲ್ಲಿ ಫರ್ಟಿಲೈಸೇಷನ್ ಅಕ್ಕರಾಗಿ ಝೈಗೋಟ್ ಎಲ್ಲಿ ಫಾರ್ಮೇಶನ್ ಆಗೋದು, ಆಂಪ್ಯುಲಾ ರೀಜನ್ ಅಲ್ಲಿ ಫಾರ್ಮೇಶನ್ ಆಗೋದು. ಇವಾಗ ಝೈಗೋಟ್ ಆಗಿದೆಯಲ್ಲ, ಝೈಗೋಟ್ ಏನಾಗಬೇಕು, ನೆಕ್ಸ್ಟ್ ಮೈಟೋಸಿಸ್ ಅಕ್ಕರ್ ಆಗಬೇಕಾ, ಡಿವಿಷನ್ ಅಕ್ಕರ್ ಆಗಬೇಕಾ, ಅದನ್ನ ನಾವು ಕ್ಲೀವೇಜ್ ಅಂತ ಕರಿತೀವಿ. ಡಿವಿಷನ್ ಅಂದ್ರೆ ಕ್ಲೀವೇಜ್ ಅಂದ್ರೆ ಬ್ರೇಕ್ ಡೌನ್ ಮಾಡೋದು, ಫಿಷನ್ ಮಾಡೋದು. ಆ ಕ್ಲೀವೇಜ್ ಎಲ್ಲ ಅಕ್ಕರ್ ಆಗುತ್ತೆ. ಇನ್ನೊಂದು ಪಾರ್ಟ್ ಆಫ್ ದ ಏನು ಒಂದು ನ್ಯಾರೋ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಫೆಲೋಪಿಯನ್ ಟ್ಯೂಬ್ ಅಲ್ಲಿ, ಅದನ್ನ ಇಸ್ತಮಸ್ ಅಂತ ಕರಿತೀವಿ. ಅಲ್ಲಿ ಕ್ಲೀವೇಜ್ ಡಿವಿಷನ್ ಆಫ್ ದ ಝೈಗೋಟ್ ಸ್ಟಾರ್ಟ್ ಆಗುತ್ತೆ. ಅದು ಇಸ್ತಮಸ್ ಏನ್ ಮಾಡುತ್ತೆ, ಇವಾಗ ನಮಗೆ ಕನೆಕ್ಷನ್ ಎಲ್ಲಿ ಕೊಡುತ್ತೆ, ಯುಟೇರಸ್ ಗೆ ಕೊಡುತ್ತೆ. ಹಾಗಾದ್ರೆ ಫಸ್ಟ್ ಫೆಲೋಪಿಯನ್ ಟ್ಯೂಬ್ ಅಲ್ಲಿ 3 ಪಾರ್ಟ್ಸ್ ಬರುತ್ತೆ. ಫಸ್ಟ್ ಇನ್ಫಂಡಿಬುಲಮ್ ಬರುತ್ತೆ. ಇನ್ಫಂಡಿಬುಲಮ್ ಅಂದ್ರೆ ಫನಲ್ ಲೈಕ್ ಶೇಪ್ ಅಲ್ಲಿ ಇರುತ್ತೆ. ಮತ್ತೆ ಇದರಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ಫಿಂಬ್ರಿಯೆ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರ್ತವೆ. ಓವಮ್ ನ ಅಥವಾ ಸೆಕೆಂಡರಿ oocyte ಅಂತ ಬರುತ್ತೆ. ಸೊ ಅದನ್ನ ಏನ್ ಮಾಡೋದು ಅಂದ್ರೆ ಗ್ಯಾಮೆಟ್ ನ ಹೇಳ್ಕೊಳ್ಳೋದಕ್ಕೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಆಂಪ್ಯುಲಾ, ವೈಡರ್ ರೀಜನ್, ಅಲ್ಲಿ ಫರ್ಟಿಲೈಸೇಷನ್ ಅಕ್ಕರ್ ಆಗುತ್ತೆ. ಆಮೇಲೆ ಬರುತ್ತೆ ಇಸ್ತಮಸ್, ನ್ಯಾರೋ ಟ್ಯೂಬುಲರ್ ಸ್ಟ್ರಕ್ಚರ್, ಯುಟೆರಸ್ ಗೆ ಕನೆಕ್ಷನ್ ಕೊಡುತ್ತೆ, ಅಲ್ಲಿ ಕ್ಲೀವೇಜ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಮುಗಿತಾ? ಮತ್ತೆ ಈ ಒಂದು ಫೆಲೋಪಿಯನ್ ಟ್ಯೂಬ್ 10 ರಿಂದ 12 ಸೆಂಟಿಮೀಟರ್ ಇರುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇರುತ್ತೆ, 10 ರಿಂದ 12 ಸೆಂಟಿಮೀಟರ್ ಇರುತ್ತೆ. ಓಕೆನಾ, ಅಲ್ಲಿಗೆ ಇದು ಮುಗೀತು. ಹಾಗಾದ್ರೆ ಈಗ ನೆಕ್ಸ್ಟ್ ಬರೋಣ ಎಂದಕ್ಕೆ, ಯುಟೇರಸ್ ಗೆ ಬರಬೇಕು. ಯುಟೇರಸ್ ಅಂತ ನೋಡಿದಾಗ ಯುಟೇರಸ್ ಅಲ್ಲಿ 3 ಪಾರ್ಟ್ಸ್ ಬರುತ್ತೆ, ಫಂಡಸ್, ಬಾಡಿ, ಸರ್ವಿಕ್ಸ್. ಓಕೆ, ಫಂಡಸ್ ಅಂದ್ರೆ ಈ ಮೇಲೆ ಪಾರ್ಟ್ ಏನಿದೆ, ಇದನ್ನ ನಾವೇನಂತ ಕರಿತೀವಿ, ಫಂಡಸ್ ಅಂತ ಕರಿತೀವಿ. ಇವಾಗ ಇಲ್ಲಿ ಮಧ್ಯ ಏನ್ ಪಾರ್ಟ್ ಇದೆ, ಅದನ್ನ ಏನಂತ ಕರಿತೀವಿ, ಬಾಡಿ ಅಂತ ಕರಿತೀವಿ. ನೋಡಿ ಇವಾಗ ಇಲ್ಲಿಂದ ಏನಿದೆಯಲ್ಲ, ಈ ಪಾರ್ಟ್ ನ ಸರ್ವಿಕ್ಸ್ ಅಂತ ಕರಿತೀವಿ. 3 ಪಾರ್ಟ್ ಬಂತಾ, ಯಾವ್ದು ಬಂತು, ಫಂಡಸ್ ಬಂತು, ಬಾಡಿ ಬಂತು, ಸರ್ವಿಕ್ಸ್ ಬಂತು. ಫಂಡಸ್ ಅಲ್ಲಿ ಏನಾಗೋದು, ಇಂಪ್ಲಾಂಟೇಶನ್ ಅಕ್ಕರ್ ಆಗುತ್ತೆ. ಇವಾಗ ನೋಡಿ ಇಲ್ಲೆಲ್ಲ ಒಂದು ಝೈಗೋಟ್ ಡಿವೈಡ್ ಹಾಕೊಂಡು ಮೈಟೋಸಿಸ್ ಹಾಕೊಂಡು ಏನಾಗುತ್ತೆ, ಒಂದು ಸ್ಟ್ರಕ್ಚರ್ ಬರುತ್ತೆ ಇಲ್ಲಿಗೆ. ಹಾಗೆ ಆ ಸ್ಟ್ರಕ್ಚರ್ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಲೇಯರ್ಗೆ ಯುಟೇರಿಯನ್ ವಾಲ್ ಏನಾಗುತ್ತೆ ಅಟ್ಯಾಚ್ ಆಗುತ್ತೆ. ದಾಟ್ ಪಾರ್ಟ್ ಫಂಡಸ್ ಅಲ್ಲಿ ಏನಾಗುತ್ತೆ, ಇಂಪ್ಲಾಂಟೇಶನ್ ಅಕ್ಕರ್ ಆಗುತ್ತೆ. ಇನ್ನ ಬಾಡಿ ಇದೆ ಇಲ್ಲಿ. ಓಕೆ, ಬಾಡಿ ಇರುತ್ತೆ, ಒಂದು ಮಧ್ಯ ಪಾರ್ಟ್. ಇನ್ನ ಸರ್ವಿಕ್ಸ್ ನೋಡಿ, ಈ ಪಾರ್ಟ್ ಸರ್ವಿಕ್ಸ್. ಆ ಸರ್ವಿಕ್ಸ್ ಅಲ್ಲಿ ಏನಿದೆ, ಒಂದು ಟ್ಯೂಬ್ ಲೈಕ್ ಕೆನಾಲ್ ಲೈಕ್ ಸ್ಟ್ರಕ್ಚರ್ ಇದೆಯಾ, ರೈಟ್, ಒಂದು ಟ್ಯೂಬ್ ಇದೆಯಾ, ಒಂದು ಸ್ಪೇಸ್ ಇದೆಯಾ. ಈ ಒಂದು ಟ್ಯೂಬ್ ಏನಂತ ಕರಿತೀವಿ, ಸರ್ವೈಕಲ್ ಕೆನಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸರ್ವೈಕಲ್ ಕೆನಾಲ್ ಅಂತ ಕರಿತೀವಿ. ಇವಾಗ ನೋಡಿ ಇಲ್ಲೊಂದು ಟ್ಯೂಬ್ ಲೈಕ್ ಇದೆಯಾ, ಇದನ್ನ ಏನಂತ ಕರಿತೀವಿ, ವಜೈನಲ್ ಕೆನಾಲ್ ಅಂತ ಕರಿತೀವಿ. ಹಾಗಾದ್ರೆ ಇವಾಗ ಫುಲ್ಲಿ ಡೆವಲಪ್ಡ್ ಬೇಬಿ ಇಲ್ಲಿ ಪ್ರಿಪೇರ್ ಆಗುತ್ತೆ. ಬೇಬಿ ಇವಾಗ ಫುಲ್ ಡೆವಲಪ್ ಆಯ್ತು, ಆ ಫೀಟಸ್ ಅನ್ನ ಅದೇನಾಗಬೇಕು, ಡೆಲಿವರಿ ಆಗ್ಬೇಕಾ, ಪಾರ್ಚುಲೇಷನ್ ಅಕ್ಕರ್ ಆಗ್ಬೇಕಾ, ಅದೇನಾಗುತ್ತೆ ಈ ಒಂದು ಕೆನಾಲ್ಸ್ ಮುಖಾಂತರ ಅಕ್ಕರ್ ಆಗೋದ್ರಿಂದ, ಬರ್ತ್ ಇಲ್ಲ ಆಗೋದ್ರಿಂದ, ಈ ಸರ್ವೈಕಲ್ ಕೆನಾಲು ಪ್ಲಸ್ ವಜೈನಲ್ ಕೆನಾಲ್ ಎರಡನ್ನು ಸೇರಿಸಿ ನಾವೇನಂತ ಕರಿತೀವಿ, ಬರ್ತ್ ಕೆನಾಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವೆರಡು ಬರ್ತ್ ಗೆ ಹೆಲ್ಪ್ ಮಾಡೋದ್ರಿಂದ ಇವನ್ನ ಬರ್ತ್ ಕೆನಾಲ್ ಅಂತ ಕರಿತೀವಿ. ಯಾವ್ದಾದ್ರು ಸರ್ವೈಕಲ್ ಕೆನಾಲ್ ಪ್ಲಸ್ ವಜೈನಲ್ ಕೆನಾಲ್. ಇಲ್ಲಿಗೆ ಮುಗಿತಪ್ಪ. ಎಸ್, ಹಾಗಾದ್ರೆ ಇವಾಗ ಇನ್ನ ಏನ್ ಬಿಟ್ಟಿದೀವಿ ಅಂತ ನೋಡೋಣ. ನಾನು ಅದನ್ನ ರಬ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ಹಿಂಗಿತ್ತಾ, ಮಧ್ಯದಲ್ಲಿ ಏನಾಗಿತ್ತು, ಈ ತರ ಒಂದು ಲೇಯರ್ ಇತ್ತಾ, ಹೌದು. ಇಲ್ಲಿ ಮೇಲೆ ಕೂಡ ಏನಾಗಿತ್ತು, ಈ ತರ ಇತ್ತು ಯುಟೇರಸ್ ಅಲ್ಲಿ. ಫಂಡಸ್, ಬಾಡಿ, ಸರ್ವಿಕ್ಸ್. ಓಕೆ, ಇವಾಗ ಯುಟೇರಸ್ ಅಲ್ಲಿ 3 ಲೇಯರ್ಸ್ ಇಂದ ಆಗಿರುತ್ತೆ. ಯುಟೇರಿನ್ ವಾಲ್ಸ್ ಏನಿರುತ್ತಲ್ಲ, ಇವಾಗ ನೋಡಿ ನಮ್ದು ವಾಲ್ ಏನು, ನಮ್ಮ ಒಂದು ಕವರಿಂಗ್ ಏನು, ಸ್ಕಿನ್. ಅದೇ ರೀತಿ ಯುಟೇರಸ್ ಏನಾಗಿರುತ್ತೆ, ಒಂದು ಕವರಿಂಗ್ ಇರುತ್ತಲ್ಲ, ಅದು 3 ಲೇಯರ್ಸ್ ಇಂದ ಆಗಿರುತ್ತೆ. 3 ಲೇಯರ್ಸ್ ಇಂದ ಆಗಿರುತ್ತೆ. ಫಸ್ಟ್ ನೋಡಿ ಔಟರ್ ಇದೆಯಲ್ಲ, ಔಟರ್ ಇರೋದನ್ನ ಏನಂತ ಕರಿತೀವಿ, ಪೆರಿಮೆಟ್ರಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ, ಪೆರಿಮೆಟ್ರಿಯಂ ಅಂತ ಕರಿತೀವಿ. ಈ ಇನ್ನರ್ ಇದೆ ನೋಡಿ, ಅಲ್ಲ ಮಧ್ಯ ಇದೆ ನೋಡಿ, ಮಧ್ಯ 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 ನೋಡಿ, ಇಲ್ಲೊಂದು ಲೇಯರ್ ಇದೆ, ಇಲ್ಲೊಂದು ಲೇಯರ್ ಇದೆ, ಮಧ್ಯ ಇರೋದನ್ನ ಮಯೋಮೆಟ್ರಿಯಂ ಅಂತ ಕರಿತೀವಿ. ಮಯೋಮೆಟ್ರಿಯಂ. ಇವಾಗ ನೋಡಿ ಇಲ್ಲಿ ಒಳಗಡೆ ಇರ್ತದೆ ನೋಡಿ, ಅದನ್ನ ನಾವು ಎಂಡೋಮೆಟ್ರಿಯಂ ಅಂತ ಕರಿತೀವಿ.
ಓಕೆನಾ. ಈ ಒಂದು ಏನಿದೆ ಯುಟೇರಸ್ ನ ವೂಂಬ್ ಅಂತ ಕೂಡ ಕರಿತೀವಿ, ವೂಂಬು ಅಥವಾ ಇಸ್ಟ್ರಾ ಅಂತ ಕೂಡ ಕರಿತೀವಿ ಸೈಂಟಿಫಿಕಲಿ. ಆಮೇಲೆ ಇದು ನೋಡಿ ಇನ್ವರ್ಟೆಡ್ ಪಿಯರ್ ಶೇಪ್ ಇದೆ. ಪಿಯರ್ ಏನಾಗಿರುತ್ತೆ ಈ ತರ ಇರುತ್ತೆ, ಅದನ್ನ ಇನ್ವರ್ಟ್ ಮಾಡಿದ್ರೆ ಯಾವ ತರ ಇರುತ್ತೆ ಆ ತರ ಇನ್ವರ್ಟೆಡ್ ಪಿಯರ್ ಶೇಪ್ ಅಲ್ಲಿ ಯುಟೇರಸ್ ಕಾಣಿಸ್ಕೊಳ್ತಿದೆ, ನಮ್ಮ ವೂಂಬ್ ಕಾಣಿಸ್ಕೊಳ್ತಿದೆ, ಅಥವಾ ಇನ್ನೊಂದೇನಂತ ಕರೀಬಹುದು ಇಸ್ಟ್ರಾ ಕಾಣಿಸ್ಕೊಳ್ತಿದೆ. ಅದು ಸರೌಂಡೆಡ್ ಬೈ 3 ಮೇನ್ ವಾಲ್ಸ್ ಇಂದ ಆಗಿರುತ್ತೆ, 3 ಮೇನ್ ಮೆಂಬ್ರೇನ್ ಬೌಂಡ್ರೀಸ್ ಇಂದ ಆಗಿರುತ್ತೆ. ಯಾವ್ದಾವ್ದು ಔಟರ್ ಪೆರಿಮೆಟ್ರಿಯಮ್, ಮಧ್ಯ ಮಯೋಮೆಟ್ರಿಯಮ್, ಒಳಗಡೆ ಎಂಡೋಮೆಟ್ರಿಯಮ್. ಪೆರಿಮೆಟ್ರಿಯಂ ಏನಾಗಿರುತ್ತೆ ಜಸ್ಟ್ ಒಂದು ಏನಾಗಿರುತ್ತೆ ಒಂದು ವಾಲ್ ಆಗಿರುತ್ತೆ, ಒಂದು ಸುತ್ತ ಔಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇನ್ನ ಒಂದು ಮಯೋಮೆಟ್ರಿಯಂ ಏನಿದೆ ಅದು ಮಿಡಲ್ ಅಲ್ಲಿ ಇರುತ್ತೆ. ಮಯೋಮೆಟ್ರಿಯಂ ಅಲ್ಲಿ ಸ್ಮೂತ್ ಮಸಲ್ಸ್ ಪ್ರೆಸೆಂಟ್ ಇರ್ತವೆ, ಸ್ಮೂತ್ ಮಸಲ್ ಇಂದ ಆಗಿರುತ್ತೆ ಇದು. ಓಕೆ, ಸ್ಮೂತ್ ಮಸಲ್ ಇಂದ ಆಗಿರುತ್ತೆ. ಇವಾಗ ಪಾರ್ಚುರೇಷನ್ ಆಗಬೇಕು ಅಂತಂದ್ರೆ ಏನಾಗಬೇಕು, ಆ ಸ್ಮೂತ್ ಮಸಲ್ಸ್ ಕಾಂಟ್ರಾಕ್ಷನ್ ಆಗಬೇಕು. ಕಾಂಟ್ರಾಕ್ಷನ್ ಆಗಲ್ಲ ನೋಡಿ. ಇವಾಗ ಒಂದು ಬಲೂನ್ ಅಂತ ತಗೊಳ್ಳಿ, ಬಲೂನ್ ನಾವೇನಾದ್ರು ಕಾಂಟ್ರಾಕ್ಟ್ ಮಾಡಿದ್ರೆ ಬಲೂನ್ ಇರ್ತಕ್ಕಂತಹ ಒಂದು ಏರೆಲ್ಲ ಏನಾಗುತ್ತೆ ಹೊರಗಡೆ ಬರುತ್ತೆ. ಅದೇ ರೀತಿ ವೂಂಬ್ ಏನಾದ್ರು ಒಂದು ಮಯೋಮೆಟ್ರಿಯಂ ಸ್ಮೂತ್ ಮಸಲ್ಸ್ ಕಾಂಟ್ರಾಕ್ಟ್ ಆಯ್ತು ಅಂದ್ರೆ ಬೇಬಿ ಏನಾಗುತ್ತೆ ಆಚೆ ಕಡೆಗೆ ಪುಷ್ ಆಗುತ್ತೆ, ಅವಾಗ ಏನಾಗುತ್ತೆ ಪಾರ್ಚುರೇಷನ್, ಡೆಲಿವರಿ ಆಫ್ ಬೇಬಿ ಆಕರ್ ಆಗುತ್ತೆ. ಹಾಗಾದ್ರೆ ಇವಾಗ ಮಯೋಮೆಟ್ರಿಯಂ ಕಾಂಟ್ರಾಕ್ಷನ್ ಆಗಬೇಕು. ಅದಕ್ಕೆ ನಾವು ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಸ್ಟಡಿ ಮಾಡ್ತೀವಿ. ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ಮಯೋಮೆಟ್ರಿಯಂ ಮೇಲೆ ಆಕ್ಟ್ ಆಗ್ಬಿಟ್ಟು ಕಾಂಟ್ರಾಕ್ಷನ್ ಗೆ ಹೆಲ್ಪ್ ಮಾಡುತ್ತೆ ಅಂತ. ಹೈಪೋಥಾಲಮಿಕ್ ಹಾರ್ಮೋನ್ ಆಕ್ಸಿಟೋಸಿನ್ ವಿಚ್ ಇಸ್ ಸ್ಟೋರ್ಡ್ ಇನ್ ಆ posterior pituitary. yes ಹಾಗಾದ್ರೆ ಮಯೋಮೆಟ್ರಿಯಂ ಅಲ್ಲಿ ಸ್ಮೂತ್ ಮಸಲ್ ಇರ್ತವೆ which helps in the parturition by contracting. ಆಯ್ತಾ, ಕಾಂಟ್ರಾಕ್ಷನ್ ಅಕ್ಕರ್ ಆಗುತ್ತೆ ಇಲ್ಲಿ. ಓಕೆ, ಇನ್ನು ಎಂಡೋಮೆಟ್ರಿಯಂ ಏನ್ ಕೆಲಸ ಗೊತ್ತಾ, ಎಂಡೋಮೆಟ್ರಿಯಂ ಹೈಲಿ ವ್ಯಾಸ್ಕುಲರೈಸ್ಡ್ ಆಗಿರುತ್ತೆ. ವ್ಯಾಸ್ಕುಲರೈಸ್ಡ್ ಅಂದ್ರೆ ಅದಕ್ಕೆ ಜಾಸ್ತಿ ಬ್ಲಡ್ ವೆಸಲ್ಸ್ ಸಪ್ಲೈ ಇರುತ್ತೆ, ಅಂದ್ರೆ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ. ಹೈಲಿ ಗ್ಲ್ಯಾಂಡ್ಯುಲರೈಸ್ಡ್ ಆಗಿರುತ್ತೆ, ಗ್ಲ್ಯಾಂಡ್ಯುಲರೈಸ್ಡ್ ವ್ಯಾಸ್ಕುಲರೈಸ್ಡ್ ಆಗಿರುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಜಾಸ್ತಿ ಬ್ಲಡ್ ಸಪ್ಲೈ ಇದೆ ಅಂದಾಗ ಹಾಗಾದ್ರೆ ಇದು ನಮಗೆ ಮೆನ್ಸ್ಟ್ರುಯೇಷನ್ ಸೈಕಲ್ ಏನ್ ಆಗುತ್ತೆ, ಮೆನ್ಸ್ಟ್ರುಯೇಷನ್, ಆ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ಪೀರಿಯಾಡಿಕ್ ಚೇಂಜಸ್ ಏನ್ ಆಗುತ್ತೆ, ಅದಕ್ಕೆ ಕಾರಣ ಯಾರು, ಎಂಡೋಮೆಟ್ರಿಯಮ್. ಹಾಗಾದ್ರೆ ನಮಗೆ ಮೆನ್ಸ್ಟ್ರುಯೇಷನ್ ಆದಾಗ ಏನ್ ನಮಗೆ ಎಕ್ಸ್ಕ್ರೀಟ್ ಔಟ್ ಆಗುತ್ತೆ, ಇಜೆಕ್ಟ್ ಔಟ್ ಆಗುತ್ತೆ, ದಟ್ ಈಸ್ ವಾಟ್ ಎಕ್ಸ್ಕ್ರೀಟ್ ಔಟ್ ಆಗುತ್ತೆ. ಅದೇನು ಆಗೋದು, ದಟ್ ಈಸ್ ದ ಎಂಡೋಮೆಟ್ರಿಯಂ ವಾಲ್ ಏನಾಗುತ್ತೆ ಬ್ರೇಕ್ ಡೌನ್ ಆಗಿ ಹೊರಗಡೆ ನಮಗೆ ಒಂಥರ ಬ್ಲಡ್ ಫಾರ್ಮ್ ಅಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಬಟ್ ಅದು ಬ್ಲಡ್ ಅಲ್ಲ, ಅದು ಆಕ್ಚುಲಿ ಏನಾಗಿರುತ್ತೆ ದಿಸ್ ಎಂಡೋಮೆಟ್ರಿಯಂದು ವಾಲ್ ಲೇಯರ್ ಆಗಿರುತ್ತೆ. ಹಾಗಾದ್ರೆ ಎಂಡೋಮೆಟ್ರಿಯಂ ಒಂದು ಹೈಲಿ ವ್ಯಾಸ್ಕುಲರೈಸ್ಡ್ ಆಗಿರುತ್ತೆ which play a very important role in the menstruation. Myometrium which contains the smooth muscles which plays very important role in the parturition on occurring of contractions ಆಗೋದ್ರಿಂದ. ಆಮೇಲೆ ಈ ಒಂದು ಪೆರಿಮೆಟ್ರಿಯಂ ಔಟರ್ ಮೋಸ್ಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಗಾದ್ರೆ ಇವಾಗ ಫಸ್ಟ್ ಇಂದ ನಾವು ಏನೇನು ಡಿಸ್ಕಸ್ ಮಾಡಿದೀವಿ, ಎಸ್ ಏನಾದ್ರು ಬಿಟ್ಟಿದ್ದೀವಿ ನೋಡ್ಕೊಂಡು ಹೋಗೋಣ ಒಂದ್ಸಲ, ಅವಾಗ ನಮ್ಗೆ ಇದಾಗುತ್ತೆ. ಒಂದು ಬಿಟ್ಟಿದ್ದೀವಿ ಏನಪ್ಪಾ ಅಂತಂದ್ರೆ ಇಲ್ಲಿ ಓವರಿ ಪ್ರೆಸೆಂಟ್ ಇರುತ್ತಾ, ಹೌದು. ಈ ಓವರಿ ಏನಾಗಿರುತ್ತೆ ನಮ್ಮ ಒಂದು ಪೆಲ್ವಿಕ್ ರೀಜನ್ ಅಲ್ಲಿ ಓವರಿ ಪ್ರೆಸೆಂಟ್ ಇರುತ್ತೆ. ಹಾಗಾದ್ರೆ ಒಂದು ಪೆಲ್ವಿಕ್ ವಾಲ್ಗೂ ಓವರಿ ಅಟ್ಯಾಚ್ ಆಗಿರುತ್ತೆ, ಮತ್ತೆ ಈ ಒಂದು ಯುಟೇರಸ್ಗೂ ಕೂಡ ಏನಾಗಿರುತ್ತೆ, ಯುಟೇರಸ್ಗೂ ಕೂಡ ಅಟ್ಯಾಚ್ ಆಗಿರುತ್ತೆ, ಪೆಲ್ವಿಕ್ ವಾಲ್ಗೂ ಕೂಡ ಅಟ್ಯಾಚ್ ಆಗಿರುತ್ತೆ. ಏನ್ರ ಮುಖಾಂತರ ಅಟ್ಯಾಚ್ ಆಗುತ್ತೆ, ಓವರಿ ಲಿಗಮೆಂಟ್ ಮುಖಾಂತರ ಅಟ್ಯಾಚ್ ಆಗುತ್ತೆ. ಈವನ್ ಈ ಒಂದು ಯುಟೇರಸ್ ಕೂಡ ಪೆಲ್ವಿಕ್ ರೀಜನ್ ಅಲ್ಲಿ ಇರುತ್ತೆ, ಹಾಗಾದ್ರೆ ಪೆಲ್ವಿಕ್ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ ಯುಟೇರಸ್, ಏನ್ರ ಮುಖಾಂತರ ಅಟ್ಯಾಚ್ ಆಗಿರುತ್ತೆ, ಲಿಗಮೆಂಟ್ಸ್ ಮುಖಾಂತರ ಅಟ್ಯಾಚ್ ಆಗಿರುತ್ತೆ. ಹಾಗಾದ್ರೆ ಒಂದ್ಸಲ ಇಷ್ಟೊತ್ತು ಏನೇನು ಓದಿದ್ವಿ ನಾನು ರಿವೈಸ್ ಮಾಡ್ಕೊಂಡು ಬರೋದಾದ್ರೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ತಗೊಂಡಾಗ 4 ಪಾರ್ಟ್ಸ್ ಬರ್ತವೆ. ಒಂದು ಬಂದ್ಬಿಟ್ಟು ಪ್ರೈಮರಿ ಸೆಕ್ಸ್ ಆರ್ಗನ್ ಓವರಿ ಆಗಿರುತ್ತೆ, ಓವಲ್ ಶೇಪ್ ಅಲ್ಲಿ ಇರುತ್ತೆ, ಲೋಯರ್ ಅಬ್ಡಾಮಿನಲ್ ರೀಜನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಪೇರ್ ಅಲ್ಲಿ ಇರ್ತವೆ. ಓಕೆನಾ, ಆ ಕಡೆ ಒಂದು ಈ ಕಡೆ ಒಂದು ಪ್ರೆಸೆಂಟ್ ಇರುತ್ತೆ. 2 ರಿಂದ 4 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಆಮೇಲೆ ಅದ್ರ ಸುತ್ತ ಒಂದು ಥಿನ್ ಎಪಿಥೀಲಿಯಲ್ ಟಿಶ್ಯೂ ಇಂದ ಕವರ್ ಆಗಿರುತ್ತೆ. ಮಧ್ಯ ಇರ್ತಕ್ಕಂಥ ರೀಜನ್ ಸ್ಟ್ರೋಮಾ ಅಂತ ಕರಿತೀವಿ. ಅದನ್ನ 2 ರೀಜನ್ಸ್ ಮಾಡಬಹುದು, ಒಂದು ಔಟರ್ ಕಾರ್ಟೆಕ್ಸ್ ವೇರ್ ಫಾಲಿಕಲ್ಸ್ ಪ್ರೆಸೆಂಟ್ ಇರ್ತವೆ, ಇನ್ನರ್ ಮೆಡುಲಾ ಬ್ಲಡ್ ವೆಸಲ್ ಸಪ್ಲೈ ಆಗಿರುತ್ತೆ. ಮುಗೀತು. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಕ್ಸಿರಿ, ಮತ್ತೆ ಓವರಿ ಬಂದ್ಬಿಟ್ಟು ಪೆಲ್ವಿಕ್ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ, ಮತ್ತೆ ಯುಟೇರಿನ್ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ ವಯಾ ಲಿಗಮೆಂಟ್ಸ್ ಮುಖಾಂತರ, ಅಲ್ಲಿಗೆ ಮುಗೀತು. ಆಮೇಲೆ ಇವಾಗ ಆಕ್ಸಿರಿ ಡಕ್ಟ್ಸ್ ಅಂತ ಬಂದಾಗ ಫೆಲೋಪಿಯನ್ ಟ್ಯೂಬ್ ಅಲ್ಲಿ 3 ಪಾರ್ಟ್ಸ್ ಇರ್ತವೆ. ಇದು 10 ರಿಂದ 12 ಸೆಂಟಿಮೀಟರ್ ಇರ್ತವೆ. 3 ಪಾರ್ಟ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಫನಲ್ ಲೈಕ್ ಶೇಪ್ ಅಲ್ಲಿ ಇರ್ತಕ್ಕಂತಹ ಇನ್ಫಂಡಿಬುಲಮ್, ಅದಕ್ಕೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ, ಅದನ್ನ ಫಿಂಬ್ರಿಯೆ ಅಂತ ಕರಿತೀವಿ. ಅದು ಓವರಿಯಿಂದ ಎಗ್ ನ ಕಲೆಕ್ಟ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಆಂಪ್ಯುಲಾ, ವೈಡರ್ ರೀಜನ್, ಅಲ್ಲಿ ಫರ್ಟಿಲೈಸೇಷನ್ ಅಕ್ಕರ್ ಆಗುತ್ತೆ. ಆಮೇಲೆ ಬರೋದು ಇಸ್ತಮಸ್, ನ್ಯಾರೋ ಪಾರ್ಟ್, ಅಲ್ಲಿ ಕ್ಲೀವೇಜ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಫೆಲೋಪಿಯನ್ ಟ್ಯೂಬ್ ಇಷ್ಟ ಕೊಟ್ಟಿರೋದು. ಆಮೇಲೆ ಬರುತ್ತೆ ಯುಟೇರಸ್ ಅಂತ, ಅದು ಕೂಡ ಆಕ್ಸೆಸರಿ ಡಕ್ಟ್ ಆಗಿರುತ್ತೆ. ಆಕ್ಸೆಸರಿ ಡಕ್ಟ್ಸ್ ಅಲ್ಲಿ 3 ಬರೋದು, ಫೆಲೋಪಿಯನ್ ಟ್ಯೂಬ್ಯೂಲ್ ಬರುತ್ತೆ, ಮತ್ತೆ
ಯುಟೇರಸ್ ಬರುತ್ತೆ ಮತ್ತೆ ಸರ್ವಿಕ್ ವಜೈನಾ ಬರುತ್ತೆ. ಯುಟೇರಸ್ ಅಲ್ಲಿ 3 ಪಾರ್ಟ್ಸ್ ಬರುತ್ತೆ. ಆಕ್ಚುಲಿ ಯುಟೇರಸ್ ನ ವೂಂಬ್ ಅಂತ ಕರಿತೀವಿ, ಇಸ್ಟ್ರಾ ಅಂತ ಕರಿತೀವಿ, ಇನ್ವರ್ಟೆಡ್ ಪಿಯರ್ ಶೇಪ್ ಇರುತ್ತೆ. ಮತ್ತೆ ಇವರಲ್ಲಿ 3 ಪಾರ್ಟ್ಸ್ ಬರ್ತವೆ, ಫಂಡಸ್, ಬಾಡಿ, ಸರ್ವಿಕ್ಸ್. ಫಂಡಸ್ ಅಲ್ಲಿ ಇಂಪ್ಲಾಂಟೇಶನ್ ಆಗುತ್ತೆ, ಮಧ್ಯ ಇರೋ ಪಾರ್ಟ್ ಬಂದ್ಬಿಟ್ಟು ಬಾಡಿ ಆಗಿರುತ್ತೆ, ಲಾಸ್ಟ್ ಸರ್ವಿಕ್ಸ್. ಸರ್ವಿಕ್ಸ್ ಅಲ್ಲಿ ಇರ್ತಕ್ಕಂಥ ಕೆನಲ್ ಸರ್ವೈಕಲ್ ಕೆನಲ್, ಆಮೇಲೆ ವಜೈನಾ ಬರುತ್ತೆ, ವಜೈನಲ್ ಇರ್ತಕ್ಕಂಥ ಕೆನಲ್ ವಜೈನಲ್ ಕೆನಲ್. ಸರ್ವೈಕಲ್ ಕೆನಲ್ ಪ್ಲಸ್ ವಜೈನಲ್ ಕೆನಲ್ ನಾವು ಸೇರಿಸಿದ್ರೆ ಬರ್ತ್ ಕೆನಲ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನು, ಈ ಒಂದು ಯುಟೇರಸ್ 3 ವಾಲ್ ಲೇಯರ್ಸ್ ಇಂದ ಆಗಿರುತ್ತೆ. ಪೆರಿಮೆಟ್ರಿಯಮ್, ಹೊಟಮೋಸ್ಟ್, ಮಯೋಮೆಟ್ರಿಯಮ್ ಅಲ್ಲಿ ಸ್ಮೂತ್ ಮಸಲ್ಸ್ ಇರುತ್ತೆ, ಇಂಟರ್ಮೀಡಿಯೇಟ್ ಮಧ್ಯದಲ್ಲಿ ಇರುತ್ತೆ. ಆಮೇಲೆ ಇದು ಕಾಂಟ್ರಾಕ್ಷನ್ ಆಗುತ್ತೆ ಡ್ಯೂರಿಂಗ್ ಪಾರ್ಚುರೇಷನ್. ಆಮೇಲೆ ಎಂಡೋಮೆಟ್ರಿಯಮ್ ಹೈಲಿ ವ್ಯಾಸ್ಕುಲರೈಸ್ಡ್, ಹೈಲಿ ಗ್ಲ್ಯಾಂಡ್ಯುಲರೈಸ್ಡ್ ಆಗಿರುತ್ತೆ. ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್ ಹೆಲ್ಪ್ ಮಾಡುತ್ತೆ. ಅಷ್ಟೇನಾ, ಮುಗಿತಾ? ಅಕಸ್ಮಾತ್ ಇವಾಗ ಏನಾದ್ರು ನೋಡಿ, ಇಲ್ಲಿ ಓಮ್ ರಿಲೀಸ್ ಆಯ್ತು, ಓಮ್ ಬಂದ್ಬಿಟ್ಟು ಆಂಪ್ಯುಲಾದಲ್ಲಿದೆ. ಅಕಸ್ಮಾತ್ ಇಲ್ಲಿ ಯಾವುದೇ ರೀತಿ ಸ್ಪಮ್ಸ್ ಬಂದ್ಬಿಟ್ಟು ಇಲ್ಲಿ ಫರ್ಟಿಲೈಸೇಷನ್ ಅಕ್ಕರ್ ಆಗಿಲ್ಲ ಅಂತ ಅಂದ್ರೆ, ಇವಾಗ ಎಂಡೋಮೆಟ್ರಿಯಂ ಏನಕ್ಕೆ ಬೇಕಪ್ಪ ಅಂತಂದ್ರೆ, ಇಲ್ಲಿ ಅಕಸ್ಮಾತ್ ಝೈಗೋಟ್ ಫಾರ್ಮೇಶನ್ ಆದ್ರೆ ಅದೇನಾಗುತ್ತೆ, ಇಲ್ಲಿರ್ತಕ್ಕಂಥ ಇದು ಕೂಡ ಎಂಡೋಮೆಟ್ರಿಯಂ. ಆ ಎಂಡೋಮೆಟ್ರಿಯಂ ಫಂಡಸ್ ಇರ್ತಕ್ಕಂಥ ಎಂಡೋಮೆಟ್ರಿಯಂ ಹೋಗಿ ಏನಾಗುತ್ತೆ, ಅಟ್ಯಾಚ್ ಆಗುತ್ತೆ, ಒಂದು ನ್ಯೂಟ್ರಿಷನ್ ಪಡ್ಕೊಂಡು ಏನಾಗುತ್ತೆ, ಬೇಬಿ ಆಗಿ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ಯಾವುದೇ ರೀತಿ ಸ್ಪಮ್ಸೇ ಬಂದಿಲ್ಲ ಅಂದ್ರೆ ಇಲ್ಲಿ ಫ್ಯೂಷನ್ ಅಕ್ಕರ್ ಆಗಲ್ಲ, ಫರ್ಟಿಲೈಸೇಷನ್ ಅಕ್ಕರ್ ಆಗಿಲ್ಲ ಅಂತಂದ್ರೆ ಝೈಗೋಟ್ ಫಾರ್ಮೇಶನ್ ಆಗಲ್ಲ. ಹಾಗಾದ್ರೆ ಈ ಎಗ್ ನ ಉಳಿಸ್ಕೊಳ್ಳೋದು ಏನು ಬೇಕಾಗಿಲ್ಲ ತಾನೆ, ಝೈಗೋಟೇ ಆಗಿಲ್ಲ ಅಂತಂದ್ರೆ ಬೇಬಿ ಹೇಗಾಗುತ್ತೆ, ರೈಟ್? ಹಾಗಾಗಿ ಈ ಒಂದು ಇದನ್ನ ಇಲ್ಲಿ ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ ತಾನೆ. ಹಾಗಾಗಿ ಏನಾಗುತ್ತೆ, ಈ ಎಂಡೋಮೆಟ್ರಿಯಂ ಎಲ್ಲ ನಮ್ಗೆ ಏನು ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ಆಚೆ ಕಡೆಗೆ ಬರುತ್ತೆ. ದಿಸ್ ಇಸ್ ಅಬೌಟ್ ದ ಎಂಡೋಮೆಟ್ರಿಯಂ. ಮುಗಿತಾ? ಎಸ್. ಮತ್ತೆ ಏನು, ಈ ಒಂದು ಯುಟೇರಸ್ ಕೂಡ ಏನಾಗಿರುತ್ತೆ, ಪೆಲ್ವಿಕ್ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ ವಯಾ ಲಿಗಮೆಂಟ್ಸ್ ಮುಖಾಂತರ. ನೆಕ್ಸ್ಟ್ ಇವಾಗ ಡಿಸ್ಕಸ್ ಮಾಡೋದೇದ್ರ ಬಗ್ಗೆ, ಇವಾಗ ನೋಡಿ, ಪ್ರೈಮರಿ ಸೆಕ್ಸ್ ಆರ್ಗನ್ ಆಯ್ತು, ಆಕ್ಸೆಸರಿ ಡಕ್ಟ್ಸ್ ಆಯ್ತು, ಆಕ್ಸೆಸರಿ ಗ್ಲ್ಯಾಂಡ್ಸ್ ಆಯ್ತು. ಆ ಗ್ಲ್ಯಾಂಡ್ಸ್ ಅಂದ್ರೆ ಗ್ಲ್ಯಾಂಡ್ಸ್ ಅಲ್ಲಿ 2 ಬರ್ತವೆ, ಅದನ್ನ ಇವಾಗ ಮತ್ತೆ ಹೇಳ್ತೀನಿ ನಾನು. ಬರ್ಟೋಲಿಯನ್ಸ್ ಗ್ಲ್ಯಾಂಡ್ ಅಂತ ಒಂದು ಬರುತ್ತೆ, ಇನ್ನೊಂದು ಪ್ಯಾರಾ ಯುರೇಥ್ರಲ್ ಗ್ಲ್ಯಾಂಡ್ ಅಂತ ಬರುತ್ತೆ. ಹಾಗಾದ್ರೆ ಇವಾಗ ನೆಕ್ಸ್ಟ್ ಹೋಗೋಣ, ಈಗ ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ನೋಡಿ ಏನ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅಂದ್ರೆ ಏನು, ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಎಕ್ಸ್ಟರ್ನಲ್ ಜೆನಿಟೇಲಿಯಾ ಇನ್ ಫೀಮೇಲ್ಸ್ ನ ಏನಂತ ಕರಿತೀವಿ, ವಲ್ವಾ ಅಂತ ಕೂಡ ಕರಿತೀವಿ. ಮೇಲಲ್ಲಿ 2 ಎಕ್ಸ್ಟರ್ನಲ್ ಜೆನಿಟೇಲಿಯಾ ಪಾರ್ಟ್ಸ್ ಇತ್ತು, ಒಂದು ಪೀನಸ್, ಇನ್ನೊಂದು ಸ್ಕ್ರೋಟಮ್. ಇಲ್ಲಿ ಏನಾಗುತ್ತೆ, ಎಕ್ಸ್ಟರ್ನಲ್ ಜೆನಿಟೇಲಿಯಾದಲ್ಲಿ 5 ಪಾರ್ಟ್ಸ್ ಬರ್ತವೆ ಮೇಜರ್ ಆಗಿ. ನಾನು ಬರೆದು ತೋರಿಸ್ತೀನಿ ನೋಡಿ. ಇವಾಗ ಇದು ಫೀಮೇಲ್ದು ಪೆಲ್ವಿಕ್ ಪಾರ್ಟ್ ಅಂತ ತಗೊಳ್ಳೋಣ. ಓಕೆ, ಆ ಒಂದು ಪೆಲ್ವಿಕ್ ಪಾರ್ಟ್ ಅಲ್ಲಿ ಇವಾಗ ಇಲ್ಲಿ ಏನಿರುತ್ತೆ, ಒಂದು ಕುಶನ್ ಲೈಕ್ ಫ್ಯಾಟಿ ಟಿಶ್ಯೂಸ್ ಪ್ರೆಸೆಂಟ್ ಇರ್ತವೆ. ಫ್ಯಾಟಿ ಟಿಶ್ಯೂ ಇಂದ ಆಗಿರುತ್ತೆ, ಸ್ಕಿನ್ ಇಂದ ಕವರ್ ಆಗಿರುತ್ತೆ, ಮತ್ತೆ ಆ ಸ್ಕಿನ್ ಮೇಲೆ ಪ್ಯೂಬಿಕ್ ಏರ್ಸ್ ಪ್ರೆಸೆಂಟ್ ಇರ್ತವೆ. ಓಕೆನಾ? ಸೊ ಆ ಪಾರ್ಟ್ ಏನಿದೆ ಅಲ್ವಾ, ಅದನ್ನ ಏನಂತ ಕರಿತೀವಿ ನಾವು, ಮಾನ್ಸ್ ಪ್ಯೂಬಿಸ್ ಅಂತ ಕರಿತೀವಿ. ನಾನು ಅದನ್ನ ಕಲರ್ ಚಾಪಸ್ ಅಂತ ಬರೀತೀನಿ. ಏನಂತ ಕರಿತೀವಿ ಅದನ್ನ? ಫಸ್ಟ್ ಪಾರ್ಟ್ ಯಾವುದು, ಮಾನ್ಸ್ ಪ್ಯೂಬಿಸ್. ಇಲ್ಲಿ ಬರೀಲ್ಲ, ಫಸ್ಟ್ ಪಾರ್ಟ್ ಯಾವುದು, ಮಾನ್ಸ್ ಪ್ಯೂಬಿಸ್. ಆಮೇಲೆ ಮಾನ್ಸ್ ಪ್ಯೂಬಿಸ್ ಕೆಳಗಡೆ ಏನಿರುತ್ತೆ ಅಂತಂದ್ರೆ ಒಂದು ಲಾರ್ಜ್ ಆಗಿ ಒಂದು ಫೋಲ್ಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ, ಫೋಲ್ಡ್ ಆಫ್ ಸ್ಕಿನ್ ಪ್ರೆಸೆಂಟ್ ಇರುತ್ತೆ, ಅದನ್ನ ಲೇಬಿಯಾ ಮೇಜೋರಾ ಅಂತ ಕರಿತೀವಿ. ಇಲ್ಲಿ ವಜೈನಾ ಪ್ರೆಸೆಂಟ್ ಇರುತ್ತೆ. ಓಕೆ, ಆ ವಜೈನಾನ ಯಾರು ಕವರ್ ಮಾಡ್ಕೊಂಡಿರ್ತಾರೆ, ಈ ಒಂದು ಲೇಬಿಯಾ ಮೇಜೋರಾ ಅಂತ ಕವರ್ ಮಾಡ್ಕೊಂಡಿರುತ್ತೆ. ದಿಸ್ ಇಸ್ ಅ ಲೇಬಿಯಾ ಮೇಜೋರಾ. ಎ ಪೇರ್ ಆಫ್ ಲೇಬಿಯಾ ಮೇಜೋರಾ ಇರುತ್ತೆ. ಈ ಕಡೆ ಒಂದು ಲೇಬಿಯಾ ಮೇಜೋರಾ, ಇದೊಂದು ಲೇಬಿಯಾ ಮೇಜೋರಾ. ಇದರಲ್ಲೂ ಕೂಡ ಏನಿರ್ತವೆ, ಕುಶನ್ ಆಫ್ ಫ್ಯಾಟಿ ಲೈಕ್ ಸ್ಟ್ರಕ್ಚರ್ಸ್, ಫ್ಯಾಟಿ ಟಿಶ್ಯೂಸ್ ಪ್ರೆಸೆಂಟ್ ಇರ್ತವೆ. ಮತ್ತೆ ಇದ್ರ ಮೇಲೂ ಕೂಡ ಏನಿರುತ್ತೆ, ಪ್ಯೂಬಿಕ್ ಏರ್ಸ್ ಪ್ರೆಸೆಂಟ್ ಇರ್ತವೆ. ಇದು ಏನಾಗುತ್ತೆ, ಸೆಕೆಂಡ್ ಪಾರ್ಟ್. ದಿಸ್ ಇಸ್ ದ ವಾಟ್, ಸೆಕೆಂಡ್ ಪಾರ್ಟ್. ಇದು ಫಸ್ಟ್ ಮಾನ್ಸ್ ಪ್ಯೂಬಿಸ್ ಆಯ್ತು. ಸೆಕೆಂಡ್ ಬಂದ್ಬಿಟ್ಟು ಏನಾಗುತ್ತೆ, ಲೇಬಿಯಾ ಮೇಜೋರಾ. ಇವಾಗ ಆ ಲೇಬಿಯಾ ಮೇಜೋರಾ ಒಳಗಡೆ ಏನಿರುತ್ತೆ, ಇನ್ನೊಂದು ತಿನ್ ಫೋಲ್ಡ್ ಆಫ್ ಸ್ಕಿನ್ ಇರುತ್ತೆ, ಲೂಸ್ ಫೋಲ್ಡ್ ಆಫ್ ಸ್ಕಿನ್ ಇರುತ್ತೆ. ಆ ಒಂದು ಫೋಲ್ಡ್ ಆಫ್ ಸ್ಕಿನ್ ನ ಏನಂತ ಕರಿತೀವಿ, 3ನೇ ಪಾರ್ಟು ಲೇಬಿಯಾ ಮೈನೋರಾ. ಈ ಲೇಬಿಯಾ ಮೈನೋರದಲ್ಲಿ ಯಾವುದೇ ರೀತಿ ಏನ್ ಪ್ರೆಸೆಂಟ್ ಇರಲ್ಲ, ಪ್ಯೂಬಿಕ್ ಏರ್ಸ್ ಅಥವಾ ಫ್ಯಾಟಿ ಟಿಶ್ಯೂಸ್ ಪ್ರೆಸೆಂಟ್ ಇರಲ್ಲ. ಈ ಒಂದು ಲೇಬಿಯಾ ಮೇಜರ್ ಏನ್ ಮಾಡಿರುತ್ತೆ, ವಜೈನನ ಫುಲ್ಲಿ ಕವರ್ ಮಾಡ್ಕೊಂಡಿರುತ್ತೆ. ಇದರಲ್ಲಿ ಏನು ಲೈಕ್
ಹೇರ್ಸ್ ಪ್ರೆಸೆಂಟ್ ಇರ್ತವೆ, ಪ್ಯೂಬಿಕ್ ಹೇರ್ಸ್, ಅಲ್ಲ ಫ್ಯಾಟಿ ಟಿಶ್ಯೂಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಇವೆರಡು ಮಧ್ಯೆ ಆ ಡಿಫ್ರೆನ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಇವಾಗ ಈ ಒಂದು ಏನು ಲೇಬಿಯಾ ಮೈನೋರಾ ಇದೆ, ಇದ್ರ ಮೇಲೆ ಒಂದು ಅಪ್ಪರ್ ಜಂಕ್ಷನ್ ಅಲ್ಲಿ, ಇವೆರಡದು ಜಂಕ್ಷನ್ ಏನಿದೆ, ಈ ಅಪ್ಪರ್ ಜಂಕ್ಷನ್ ಅಲ್ಲಿ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ತರ ಪ್ರೆಸೆಂಟ್ ಇರ್ತವೆ. ಅದನ್ನ ಏನಂತ ಕರಿತೀವಿ ನಾವು, ಕ್ಲಿಟೋರಿಸ್ ಅಂತ ಕರಿತೀವಿ. ಹಾಗಾದ್ರೆ ನಾಲ್ಕನೇ ಪಾರ್ಟ್ ಏನು, ನಾಲ್ಕನೇ ಪಾರ್ಟು ಕ್ಲಿಟೋರಿಸ್. ಸಿ ಒಂದು ಮೇಲ್ಸ್ ಅಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ಕಾಯ್ಟಸ್ ಆಗೋ ಟೈಮ್ ಅಲ್ಲಿ ಪೀನಸ್ ಬಂದು ಏನಾಗುತ್ತೆ, ಪೀನಸ್ ಬಂದು ಎರೆಕ್ಷನ್ ಆಗುತ್ತೆ, ರೈಟ್. ಇನ್ ದ ಕೇಸ್ ಆಫ್ ಪೀನಸ್ ತರ ಅಲ್ಲಿ, ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಫೀಮೇಲ್ಸ್ ಅಲ್ಲಿ ಕ್ಲಿಟೋರಿಸ್ ಬಂದು ಏನಾಗಿರುತ್ತೆ, ಎರೆಕ್ಟೈಲ್ ಆಗಿರುತ್ತೆ. ಅಂದ್ರೆ ಕ್ಲಿಟೋರಿಸ್ ಓಮೋಲೋಗಸ್ ಟು ಪೀನಸ್ ಆಗಿರುತ್ತೆ. ಹೌದು. ಈಗ ಮತ್ತೆ ಇವಾಗ ಏನು ಒಂದು ರೀಜನ್ ಇದೆಯಲ್ಲ, ಸೊ ಇವಾಗ ನೋಡಿ ಇದೊಂದು ಏನು ಈ ರೀಜನ್ ಇದೆ, ಅದನ್ನೇ ಏನಂತ ಕರಿತೀವಿ ನಾವು, ವಜೈನಾ ಅಂತ ಕರಿತೀವಿ. ಓಕೆನಾ. ಆ ವಜೈನಾದಲ್ಲಿ ಏನಾಗಿರುತ್ತೆ ಗೊತ್ತಾ, ಅಲ್ಲ ಇದನ್ನ ವಜೈನಾ ಅಂತ ಕರೆಯಲ್ಲ, ವಜೈನಲ್ ಅಲ್ಲ. ಸಿ ಈ ಒಂದು ಏನ್ ಪಾರ್ಟ್ ಇದೆ ಅದರಲ್ಲಿ ಇಲ್ಲಿ ಮೇಲೆ ಏನು ಓಪನಿಂಗ್ ಇರುತ್ತೆ, ಎರಡು ಓಪನಿಂಗ್ಸ್ ಕಾಣಿಸ್ಕೊಳ್ಳುತ್ತೆ. ಮೇಲೆ ಇರೋ ಓಪನಿಂಗ್ ಬಂದ್ಬಿಟ್ಟು ಯುರೇಥ್ರಲ್ ಓಪನಿಂಗು, ಯುರೇಥ್ರಲ್ ಓಪನಿಂಗ್, ಯೂರಿನ್ ಪಾಸ್ ಔಟ್ ಮಾಡೋದಕ್ಕೆ ಅಲ್ಲೊಂದು ಓಪನಿಂಗ್ ಇರುತ್ತೆ. ಬಟ್ ಕೆಳಗಡೆ ಏನು ಓಪನಿಂಗ್ ಇರುತ್ತೆ ಅದನ್ನ ವಜೈನಲ್ ಓಪನಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಪ್ಯಾರಾಯುರೇಥ್ರಲ್ ಗ್ಲ್ಯಾಂಡ್ ಅಂತ ಹೇಳಿದೆ, ಅದು ಆಕ್ಚುಲಿ ಗ್ಲ್ಯಾಂಡ್ಸ್, ಆಕ್ಸಿಲರಿ ಗ್ಲ್ಯಾಂಡ್ಸ್ ನಾವು ಫೀಮೇಲ್ಸ್ ಕೊಟ್ಟಿಲ್ಲ. ಓಕೆ, ಆಕ್ಸೆಸರಿ ಗ್ಲ್ಯಾಂಡ್ಸ್ ನಾವು ಫೀಮೇಲ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಅರೆ ಕೊಟ್ಟಿರೋದು ಲೈಕ್ ಜಸ್ಟ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾವು ತಿಳ್ಕೊಳ್ಳೋದಾದ್ರೆ ಪ್ಯಾರಾಯುರೇಥ್ರಲ್ ಗ್ಲ್ಯಾಂಡ್ ಅಂತ ಹೇಳಿದೆ. ಹಾಗಾದ್ರೆ ಯುರೇಥ್ರಲ್ ಓಪನಿಂಗ್ ನ ಒಂದು ಪಕ್ಕ ಏನಿರ್ತವೆ, ಪ್ಯಾರಾಯುರೇಥ್ರಲ್ ಗ್ಲ್ಯಾಂಡ್ ಇರುತ್ತೆ. ಇನ್ನೊಂದು ಹೇಳಿದೆ ಏನಂತ, ವಿಚ್ ಬರ್ಟೋಲಿಯನ್ಸ್ ಗ್ಲ್ಯಾಂಡ್ ಅಂತ ಹೇಳಿದೆ, ಅದು ವಜೈನಲ್ ಓಪನಿಂಗ್ ಅಲ್ಲಿ ಇರುತ್ತೆ. ಮುಗಿತಲ್ಗೆ. ಹಾಗಾದ್ರೆ ಇವಾಗ ಟೋಟಲ್ 5ನೇದು ಹೈಮನ್. ಹೈಮನ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದನ್ನ ತಿಳ್ಕೊಳ್ಳೋಣ. ಹೈಮನ್ ಏನ್ ಮಾಡಿರುತ್ತೆ, ವಜೈನಾನ ಕವರ್ ಮಾಡ್ಕೊಂಡಿರುತ್ತೆ. ಓಕೆ, ದಿಸ್ ಪಾರ್ಟ್ ಇಸ್ ದ ವಜೈನಾ. ಸೊ ವಜೈನಾದಲ್ಲಿ ಎರಡು ಓಪನಿಂಗ್ಸ್ ಇದೆ. ಒಂದು ವಜೈನಲ್ ಓಪನಿಂಗ್ ಅಂತ ಇರುತ್ತೆ, ಅಲ್ಲಿ ಬರ್ಟೋಲಿಯನ್ಸ್ ಗ್ಲ್ಯಾಂಡ್ ಇರುತ್ತೆ. ಒಂದು ಪ್ಯಾರಾಯುರೇಥ್ರಲ್ ಗ್ಲ್ಯಾಂಡ್, ಯೂರಿನ್ ಪಾಸ್ ಔಟ್ ಆಗುತ್ತೆ ಅಲ್ಲಿಂದ. ಸೊ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ಪ್ಯಾರಾಯುರೇಥ್ರಲ್ ಗ್ಲ್ಯಾಂಡ್ ಪ್ರೆಸೆಂಟ್ ಇರುತ್ತೆ ಯುರೇಥ್ರಲ್ ಓಪನಿಂಗ್ ಹತ್ರ. ಇವಾಗ 5 ಪಾರ್ಟ್ಸ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮಾನ್ಸ್ ಪ್ಯೂಬಿಸ್. ಮಾನ್ಸ್ ಪ್ಯೂಬಿಸ್ ಅಂದ್ರೆ ಕ್ವಶನ್ ಲೈಕ್ ಫ್ಯಾಟಿ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ, ಪ್ಯೂಬಿಕ್ ಹೇರ್ ಪ್ರೆಸೆಂಟ್ ಇರುತ್ತೆ, ಅಲ್ಲಿಗೆ ಮುಗೀತು. ಲೇಬಿಯಾ ಮೇಜೋರಾ. ಲೇಬಿಯಾ ಮೇಜೋರಾ ಅನ್ನೋದು ಒಂದು ಲಾರ್ಜ್ ಫೋಲ್ಡ್ ಆಫ್ ಸ್ಕಿನ್ ಪ್ರೆಸೆಂಟ್ ಇರುತ್ತೆ. ವಜೈನಾನ ಕಂಪ್ಲೀಟ್ಲಿ ಕವರ್ ಮಾಡ್ಕೊಂಡಿರುತ್ತೆ ಇದು. ಆದ್ರೆ ಹೈಮನ್ ಪಾರ್ಷಿಯಲಿ ಕವರ್ ಮಾಡ್ಕೊಂಡಿರುತ್ತೆ. ಹೈಮನ್ ಅಂತಂದ್ರೆ ಈ ವಜೈನಾ ಏನಿದೆ ಅದ್ರ ಮೇಲೆ ಒಂದು ಲೇಯರ್ ಪ್ರೆಸೆಂಟ್ ಇರುತ್ತೆ, ಫ್ಲೆಕ್ಸಿಬಲ್ ಎಲಾಸ್ಟಿಕ್ ಲೇಯರ್. ಅದನ್ನ ಏನಂತ ಕರಿತೀವಿ ನಾವು, ಹೈಮೆನ್ ಅಂತ ಕರಿತೀವಿ. ಆದ್ರೆ ಇವಾಗ ಲೇಬಿಯಾ ಮೇಜೋರಾ ಕಂಪ್ಲೀಟ್ ಆಗಿ ವಜೈನಾನ ಕವರ್ ಮಾಡ್ಕೊಂಡಿರುತ್ತೆ. ಈ ಒಂದು ಹೈಮೆನ್ ಏನ್ ಮಾಡುತ್ತೆ, ಪಾರ್ಷಿಯಲಿ ಕವರ್ ಮಾಡ್ಕೊಂಡಿರುತ್ತೆ. ಲೇಬಿಯಾ ಮೇಜೋರಾದಲ್ಲೂ ಕೂಡ ಕ್ವಶನ್ ಆಫ್ ಫ್ಯಾಟಿ ಲೈಕ್ ಟಿಶ್ಯೂಸ್ ಪ್ರೆಸೆಂಟ್ ಇರ್ತವೆ, ಪ್ಯೂಬಿಕ್ ಹೇರ್ ಇರುತ್ತೆ. ಲೇಬಿಯಾ ಮೈನೋರ್ ಅಂತ ಬಂದಾಗ ಥಿನ್ ಫೋಲ್ಡ್ ಆಫ್ ಸ್ಕಿನ್ ಇರುತ್ತೆ, ಬಟ್ ಇದರಲ್ಲಿ ಯಾವುದೇ ರೀತಿ ಫ್ಯಾಟಿ ಟಿಶ್ಯೂಸ್ ಇರಲ್ಲ, ಪ್ಯೂಬಿಕ್ ಹೇರ್ ಕೂಡ ಇರಲ್ಲ. ಅವಾಗ ಅಪ್ಪರ್ ಜಂಕ್ಷನ್ ಆಫ್ ಲೇಬಿಯಾ ಮೈನೋರ್ ಹತ್ರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಪೀನಸ್ ತರ ಆಕ್ಟ್ ಆಗುತ್ತೆ, ಎರೆಕ್ಷನ್ ಆಗುತ್ತೆ ಡ್ಯೂರಿಂಗ್ ಕಾಯ್ಟಸ್, ದಟ್ ಇಸ್ ದ ಕ್ಲಿಟೋರಿಸ್. ಅದಾದ್ಮೇಲೆ ವಜೈನಾನ ಪಾರ್ಷಿಯಲಿ ಕವರ್ ಮಾಡ್ಕೊಂಡಿರುತ್ತೆ ಹೈಮನ್ನು. ಹಾಗಾದ್ರೆ ಸಮ್ ಪೀಪಲ್ಸ್ ಅಲ್ಲಿ, ಸಮ್ ಫೀಮೇಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಡ್ಯೂರಿಂಗ್ ಫಸ್ಟ್ ಕಾಯ್ಟಸ್ ಟೈಮ್ ಅಲ್ಲಿ, ಡ್ಯೂರಿಂಗ್ ಫಸ್ಟ್ ಸೆಕ್ಷುವಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಏನಾಗುತ್ತೆ, ಈ ಹೈಮನ್ನು ಬ್ರೇಕ್ ಡೌನ್ ಆಗುತ್ತೆ. ಅದು ಬ್ರೇಕ್ ಡೌನ್ ಆಗಿದ್ದು ಅಕಸ್ಮಾತ್ ಯಾವ್ದಾದ್ರು ವಿಮೆನ್ಸ್ ಅಲ್ಲಿ ಅಕಸ್ಮಾತ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಹೈಮನ್ ಬ್ರೇಕ್ ಡೌನ್ ಕೂಡ ಒಂದು ಇಂಡಿಕೇಟರ್ ಆಗಿ ಚೆಕ್ ಮಾಡ್ತಾರೆ. ಓಕೆ, ಆದ್ರೆ ಈ ಒಂದು ಹೈಮನ್ ಅನ್ನೋದು ಬರೀ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗೋದ್ರಿಂದ ಮಾತ್ರ ಏನಾಗಲ್ಲ, ಬ್ರೇಕ್ ಡೌನ್ ಆಗಲ್ಲ. ಸಮ್ ಟೈಮ್ಸ್ ಅಲ್ಲಿ ಏನಾಗುತ್ತೆ, ಒಂದು ಹಾರ್ಸ್ ರೈಡರ್ಸ್ ಆಗಿರ್ಬೋದು, ಅಥವಾ ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಡ್ಯೂರಿಂಗ್ ಒಂದು ವಜೈನಲ್ ಟೆಂಪೋನ್ಸ್ ಅಂತ ಬರ್ತವೆ, ಇವಾಗೆಲ್ಲ ಮೆನ್ಸ್ಟ್ರುಯಲ್ ಕಪ್ಸ್ ಏನ್ ಬರುತ್ತೆ ಅದನ್ನೆಲ್ಲ ಏನು ಇಂಪ್ಲಾಂಟ್ ಮಾಡ್ಕೊಳ್ಬೇಕಾದ್ರೆ ಆಗಿರ್ಬೋದು, ಇನ್ಸರ್ಷನ್ ಮಾಡ್ಕೊಳ್ಬೇಕಾದ್ರೆ ಆಗಿರ್ಬೋದು, ಈ ಹೈಮನ್ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಂತವರಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ, ಆದ್ರೂ ಕೂಡ ಹೈಮನ್ ಬ್ರೇಕ್ ಡೌನ್ ಆಗಿದೆ. ಹಾಗಾದ್ರೆ ಹೈಮನ್ ಬಂದ್ಬಿಟ್ಟು ಹೈಮನ್ ಬಂದು ಏನಾಗಿರುತ್ತೆ, ಇಟ್ ಇಸ್ ನಾಟ್ ಅ ರಿಲಿಯಬಲ್ ಇಂಡಿಕೇಟರ್ ಆಫ್ ದ ಕಾಯ್ಟಸ್ ಅಂತ ಹೇಳ್ಬೋದು. ಅದೇ ವರ್ಜಿನಿಟಿ ಚೆಕ್ ಮಾಡೋದಕ್ಕೆ, ಇವಾಗ ಅವ್ರು ಕಾಯ್ಟಸ್ ಆಗಿದೆಯೋ ಇಲ್ಲೋ, ಸೆಕ್ಷುಲಿ ಇಂಟರ್ಕೋರ್ಸ್ ಆಗಿದ್ದಾರೋ ಇಲ್ಲೋ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಹೈಮನ್ ಅನ್ನ ಚೆಕ್ ಮಾಡಿದ್ರೆ ಸಮ್ಮಲ್ಲಿ ಏನಾಗುತ್ತೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂದ್ರೆ ಬ್ರೇಕ್ ಡೌನ್ ಆಗುತ್ತೆ. ಸಮ್ಮಲ್ಲಿ ಈವನ್ ಫಸ್ಟ್ ಕಾಯ್ಟಸ್ ಆದ್ರೂ ಕೂಡ ಅವು ಬ್ರೇಕ್ ಡೌನ್ ಆಗಿರೋದಿಲ್ಲ ಹೈಮನ್. ಹಾಗಾಗಿ ಇಟ್ ಇಸ್ ನಾಟ್ ಅ ರಿಲಿಯಬಲ್ ಇಂಡಿಕೇಟರ್ ಆಫ್ ದ ವರ್ಜಿನಿಟಿ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಲಾಸ್ಟ್ ಲೈನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈಗ ನೋಡಿ
ನೆಕ್ಸ್ಟ್ ಇವಾಗ ನಾವಿವಾಗ ಏನ್ರ ಬಗ್ಗೆ ತಿಳ್ಕೊಂಡ್ವಿ, ಪ್ರೈಮರಿ ಸೆಕ್ಸ್ ಆರ್ಗನ್ ಆಯ್ತು, ಆಕ್ಸರಿ ಡಕ್ಟ್ಸ್ ಆಯ್ತು, ಆಕ್ಸರಿ ಗ್ಲ್ಯಾಂಡ್ಸ್ ಆಯ್ತು, ಎಕ್ಸ್ಟರ್ನಲ್ ಜೆನಿಟೇಲಿಯಾ ಕೂಡ ಸ್ಟಡಿ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಇವಾಗ ನಾವು ತಿಳ್ಕೊಬೇಕಾಗಿರೋದು ದ ಮೇನ್ ಫೀಚರ್ ಅಂಡ್ ದೆನ್ ಫಂಕ್ಷನಲ್ ಫೀಚರ್ ಆಫ್ ಎವ್ರಿ, ಲೈಕ್ ಫೀಮೇಲ್ಸ್ ಅಲ್ಲಿ ಇದೊಂದು ಏನಾಗಿರುತ್ತೆ ಯುನಿಕ್ ಫೀಚರ್ ಆಗಿರುತ್ತೆ, ದಟ್ ಇಸ್ ದ ಮ್ಯಾಮರಿ ಗ್ಲ್ಯಾಂಡ್, ರೈಟಾ. ಸೊ ಮ್ಯಾಮರಿ ಗ್ಲ್ಯಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವಾಗ ಮ್ಯಾಮರಿ ಗ್ಲ್ಯಾಂಡ್ಸ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಇಟ್ ಇಸ್ ದ ಮಾಡಿಫಿಕೇಶನ್ ಆಫ್ ಅ ಸ್ವೆಟ್ ಗ್ಲ್ಯಾಂಡ್ ಆಗಿರುತ್ತೆ, ಅಥವಾ ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಏನ್ ಕರಿತೀವಿ, ಅವುಗಳ ಒಂದು ಮಾಡಿಫಿಕೇಶನ್ ಆಗಿರುತ್ತೆ. ಹಾಗೆ ಒಂದು ಮ್ಯಾಮರಿ ಗ್ಲ್ಯಾಂಡ್ ನ ಇವಾಗ ಏನೋ ಅವ್ರು ಸೆಕ್ಷನ್ ಮಾಡಿ ಆ ಒಂದು ಗ್ಲ್ಯಾಂಡ್ಸ್ ಅಲ್ಲಿ ಯಾವ್ಯಾವ ತರ ಮಿಲ್ಕ್ ಫಾರ್ಮೇಶನ್ ಆಗುತ್ತೆ, ಏನೇನಿರುತ್ತೆ ಅಂತ ಏನಾದ್ರು ವ್ಯೂ ಮಾಡಿದಾರೆ ಅಂತಂದ್ರೆ ಏನ್ ಕಾಣಿಸುತ್ತೆ ಅಂತಂದ್ರೆ, ಇವಾಗ ಫಸ್ಟ್ ಮ್ಯಾಮರಿ ಗ್ಲ್ಯಾಂಡ್ಸ್ ನಾವು ಇದ್ ಮಾಡಿದಾಗ ಇಲ್ಲಿ ಏನಿರುತ್ತೆ, ರಿಬ್ಸ್ ಪ್ರೆಸೆಂಟ್ ಇರುತ್ತಾ, ರಿಬ್ಸ್ ಮಧ್ಯೆ ಏನಿದೆ, ಸಮ್ ಮಸಲ್ಸ್ ಕೂಡ ಪ್ರೆಸೆಂಟ್ ಇದೆ, ಅದನ್ನ ಬಿಡಿ. ಇವಾಗ ಇವತ್ತು ಮ್ಯಾಮರಿ ಗ್ಲ್ಯಾಂಡ್ ಯಾವ ಒಂದು ಮಸಲ್ಸ್ ಮೇಲೆ ಪ್ರೆಸೆಂಟ್ ಇರುತ್ತೆ ಓಕೆ ಅಂತ ತಿಳ್ಕೊಳ್ಳೋದಾದ್ರೆ, ಇಲ್ಲೊಂದು ಪೆಕ್ಟೋರಿಯಾಲಿಸ್ ಮೇಜರ್ ಮಸಲ್ಸ್ ಅಂತ ಇರ್ತವೆ. ಆ ಒಂದು ಮಸಲ್ಸ್ ಮೇಲೆ ಏನ್ ಪ್ರೆಸೆಂಟ್ ಇರುತ್ತೆ, ಮ್ಯಾಮರಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಕರೆಕ್ಟ್ ಆಗಿ ಹೇಳ್ತಿದ್ದೀನಲ್ವಾ, ಹೌದು. ಪೆಕ್ಟೋರಾಲಿಸ್ ಮೇಜರ್ ಮಸಲ್ಸ್ ಮೇಲೆ ಇರುತ್ತೆ, ಮ್ಯಾಮರಿ ಗ್ಲ್ಯಾಂಡ್ ಪ್ರೆಸೆಂಟ್ ಇರುತ್ತೆ. ಫೀಮೇಲ್ಸ್ ಅಲ್ಲಿ ಏನಾಗಿರ್ತವೆ, 1 ಪೇರ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್ ಇರ್ತವೆ. ಓಕೆ, ಸೊ ಹಾಗಾದ್ರೆ ಮ್ಯಾಮಲ್ಸ್ ಅಲ್ಲಿ ಏನಾಗುತ್ತೆ, ದಿಸ್ ಇಸ್ ದ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಗಿತ್ತು ಮ್ಯಾಮಲ್ಸ್ ಅಲ್ಲಿ, ಬಾಡಿ ಮೇಲೆ ಹೇರ್ಸು ಮತ್ತೆ ಮ್ಯಾಮರಿ ಗ್ಲ್ಯಾಂಡ್, ದಿಸ್ ಇಸ್ ದ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಇನ್ ಕೇಸ್ ಆಫ್ ಮ್ಯಾಮಲ್ಸ್ ಆಗಿತ್ತು, ರೈಟ್. ಹೌದು. ಇವಾಗ ನೀವು ಡಾಗ್ಸ್ ಅಲ್ಲೆಲ್ಲ ನೋಡ್ಬೋದು, ಮೋರ್ ದ್ಯಾನ್ 2 ಪ್ರೆಸೆಂಟ್ ಇರ್ತವೆ ಮ್ಯಾಮರಿ ಗ್ಲ್ಯಾಂಡ್ಸ್. ಬಟ್ ಹ್ಯೂಮನ್ಸ್ ಅಲ್ಲಿ ತಗೊಂಡಾಗ ಏನಾಗಿರುತ್ತೆ, ಥೊರಾಸಿಕ್ ರೀಜನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ನಮಗೆ ಮ್ಯಾಮರಿ ಗ್ಲ್ಯಾಂಡ್ಸ್. ಎಷ್ಟಿರ್ತವೆ, 2 ಇರ್ತವೆ. ಆದ್ರೆ ಒಂದು ಏನು ಸಮ್ ಆಫ್ ದ ಅನಿಮಲ್ಸ್ ಅಲ್ಲೆಲ್ಲ ಏನಾಗಿರುತ್ತೆ, ರ್ಯಾಟ್ಸ್ ಅಲ್ಲೆಲ್ಲ ತಗೊಂಡ್ರೆ ಅಬ್ಡಾಮಿನಲ್ ರೀಜನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಗೆ ಹೊಟ್ಟೆ ಎಲ್ಲಿರ್ತವೆ ಆ ಒಂದು ಅಬ್ಡಾಮಿನಲ್ ರೀಜನ್ ಇರುತ್ತಲ್ಲ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ರೈಟ್. ಹಾಗೆ ಒಂದು ಹ್ಯೂಮನ್ಸ್ ಅಲ್ಲಿ ಥೊರಾಸಿಕ್ ರೀಜನ್ ಪ್ರೆಸೆಂಟ್ ಇರುತ್ತೆ, 2 ಇರುತ್ತೆ. ಪೆಕ್ಟೋರಾಲಿಸ್ ಮೇಜರ್ ಮಸಲ್ಸ್ ಮೇಲೆ ಪ್ರೆಸೆಂಟ್ ಇರ್ತವೆ ಮ್ಯಾಮರಿ ಗ್ಲ್ಯಾಂಡ್ಸ್. ಮ್ಯಾಮರಿ ಗ್ಲ್ಯಾಂಡ್ಸ್ ಅಂತ ತಗೊಂಡಾಗ 2 ಬಗ್ಗೆ ನೆನಪಿಟ್ಕೊಳ್ಳಿ, 2 ತರ ಒಂದು ಇದಿರುತ್ತೆ, 2 ಕಂಟೆಂಟ್ ಇರುತ್ತೆ. ಒಂದು ಫ್ಯಾಟ್ ಇರುತ್ತೆ, ಓಕೆ. ಇನ್ನೊಂದು ಗ್ಲ್ಯಾಂಡ್ಯುಲರ್ ಟಿಶ್ಯೂಸ್ ಇರುತ್ತೆ, ಸಿ ಸಮ್ ಏನಾಗುತ್ತೆ, ಮ್ಯಾಮರಿ ಗ್ಲ್ಯಾಂಡ್ ಸೈಜು ಏನಾಗುತ್ತೆ, ವೇರಿ ಆಗುತ್ತೆ ಫ್ರಮ್ ಪರ್ಸನ್ ಟು ಪರ್ಸನ್. ಯಾಕೆ, ಫ್ಯಾಟ್ ಏನಾಗುತ್ತೆ, ವೇರಿ ಆಗುತ್ತೆ. ಇಫ್ ಇನ್ ಕೇಸ್ ಫ್ಯಾಟ್ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ಲಾರ್ಜ್ ಮ್ಯಾಮರಿ ಗ್ಲ್ಯಾಂಡ್ಸ್ ಇರ್ತವೆ. ಫ್ಯಾಟ್ ಏನಾದ್ರು ಕಡಿಮೆ ಇತ್ತು ಅಂತಂದ್ರೆ ಸ್ಮಾಲ್ ಆಗಿರುತ್ತೆ. ಸೊ ಹಾಗಾಗಿ ವೇರಿ ಆಗುತ್ತೆ ಫ್ರಮ್ ಪರ್ಸನ್ ಟು ಪರ್ಸನ್ ಬಿಕಾಸ್ ಆಫ್ ದ ಫ್ಯಾಟ್ ವೇರಿ ಆಗೋದ್ರಿಂದ. ನೆಕ್ಸ್ಟ್ ಇವಾಗ ಗ್ಲ್ಯಾಂಡ್ಯುಲರ್ ಟಿಶ್ಯೂ ಇರುತ್ತೆ. ಫ್ಯಾಟ್ ಬಗ್ಗೆ ನೋಡಿ, ಇಲ್ಲಿ ಏನಿರ್ತವೆ, ಫ್ಯಾಟ್ಸ್ ಪ್ರೆಸೆಂಟ್ ಇರ್ತವೆ, ಓಕೆ. ಸೊ ಇಲ್ಲೆಲ್ಲ ಏನಿರ್ತವೆ, ಫ್ಯಾಟ್ಸ್ ಪ್ರೆಸೆಂಟ್ ಇರುತ್ತೆ, ಅದು ಬಿಟ್ಟಾಗಿ. ಹಾಗಾದ್ರೆ ಈಗ ಗ್ಲ್ಯಾಂಡ್ಯುಲರ್ ಟಿಶ್ಯೂಗೆ ಬರೋಣ. ಗ್ಲ್ಯಾಂಡ್ಯುಲರ್ ಟಿಶ್ಯೂ ಅಂತ ತಗೊಂಡಾಗ ಆ ಗ್ಲ್ಯಾಂಡ್ಯುಲರ್ ಟಿಶ್ಯೂ ಏನಾಗಿರುತ್ತೆ ಗೊತ್ತಾ, ಮ್ಯಾಮರಿ ಗ್ಲ್ಯಾಂಡ್ ಅಲ್ಲಿ ಟಿಶ್ಯೂ ಅಂದ್ರೆ ಏನು, ಸೆಲ್ಸ್ ಇರ್ತವ, ಅವೇನಾಗುತ್ತೆ ಗ್ಲ್ಯಾಂಡ್ಯುಲರ್ ಟಿಶ್ಯೂ ಡಿವೈಡೆಡ್ ಇಂಟು 15 ಒಂದು 20 ಮ್ಯಾಮರಿ ಲೋಬ್ಸ್ ಆಗಿ ಫಾರ್ಮೇಶನ್ ಆಗಿರುತ್ತೆ. ಎಕ್ಸಾಂಪಲ್ ಇಲ್ಲಿ ಬರ್ದಿದ್ದೀನಿ ನೋಡಿ, ಮ್ಯಾಮರಿ ಲೋಬ್ಸ್ ಆಗಿ ಪ್ರೆಸೆಂಟ್ ಇರುತ್ತೆ. ಮ್ಯಾಮರಿ ಲೋಬ್ಸ್ ಆಗಿ ಒಂದು 15 20 ಮ್ಯಾಮರಿ ಲೋಬ್ಸ್ ಆಗಿರ್ತವೆ. ಟಿಶ್ಯೂಸ್ ಎಲ್ಲ ಏನಾಗಿರ್ತವೆ, ಲೋಬ್ಗಳಾಗಿ ಗುಂಪಾಗಿ ಲೋಬ್ಸ್ ಆಗಿರ್ತವೆ. ಆ ಒಂದು ಲೋಬ್ ಅಲ್ಲಿ ಏನಾಗಿರ್ತವೆ, ಏನ್ ಪ್ರೆಸೆಂಟ್ ಇರ್ತವೆ, ಆಲ್ವಿಯೋಲೈ ಅಂತ ಒಂದು ಸೆಲ್ಸ್ ಪ್ರೆಸೆಂಟ್ ಇರ್ತವೆ. ಓಕೆ, ದಿಸ್ ಇಸ್ ಆಲ್ವಿಯೋಲೈ ಅಂತ ತಗೊಳ್ಳೋಣ. ಓಕೆ, ಕೇಳಿಸ್ಕೊಳ್ಳಿ ನೀಟಾಗಿ. ಗ್ಲ್ಯಾಂಡ್ಯುಲರ್ ಟಿಶ್ಯೂ ಡಿವೈಡೆಡ್ ಇಂಟು ಆ ಮ್ಯಾಮರಿ ಲೋಬ್ಸ್ ಆಗಿರುತ್ತೆ, 15 20 ಇರ್ತವೆ. ಆ ಮ್ಯಾಮರಿ ಲೋಬ್ಸ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ಆಲ್ವಿಯೋಲೈ ಅಂತ ಒಂದು ಸೆಲ್ಸ್ ಪ್ರೆಸೆಂಟ್ ಇರ್ತವೆ. ಹಾಗಾದ್ರೆ ಮಿಲ್ಕ್ ಎಲ್ಲಿ ಸೆಕ್ರೆಟ್ ಆಗುತ್ತೆ ಅಂದ್ರೆ ಈ ಆಲ್ವಿಯೋಲೈ ಸೆಲ್ಸ್ ಅಲ್ಲಿ. ಈ ಒಂದು ಆಲ್ವಿಯೋಲೈ ಸೆಲ್ಸ್ ಅಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ, ಮಿಲ್ಕ್ ಫಾರ್ಮೇಶನ್ ಆಗುತ್ತೆ. ನಾನು ಮೊದಲೇ ಹೇಳಿದೀನಿ, ಮಿಲ್ಕ್ ಫಾರ್ಮೇಶನ್ ಆಗಬೇಕು ಅಂತ ಅಂದ್ರೆ ಪ್ರೊಲ್ಯಾಕ್ಟಿನ್ ಅನ್ನೋ ಒಂದು ಹಾರ್ಮೋನು ಆಂಟೀರಿಯರ್ ಪಿಟ್ಯೂಟರಿ ಇಂದ ಬರಬೇಕು. ಅದು ಆಲ್ವಿಯೋಲೈ ಮೇಲೆ ಆಕ್ಟ್ ಆಗಿ ಏನಾಗುತ್ತೆ, ಮಿಲ್ಕ್ ಅನ್ನ ಸೆಕ್ರೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ರೈಟಾ. ಆದ್ರೆ ಆಲ್ವಿಯೋಲೈ ಕರೆಕ್ಟ್ ಆಗಿ ಹೇಳ್ತಾ ಇದೀನಾ, ಎಸ್. ಕೇಳಿಸ್ಕೊಳ್ಳಿ, ಮ್ಯಾಮರಿ ಲೋಬ್ಸ್ ಇದೆ 15 20, ಅದರೊಳಗಡೆ ಆಲ್ವಿಯೋಲೈ ಅಂತ ಸೆಲ್ಸ್ ಇದೆ, ಅಲ್ಲಿ ಏನಾಗುತ್ತೆ, ಮಿಲ್ಕ್ ಫಾರ್ಮೇಶನ್ ಆಗುತ್ತೆ. ಇವಾಗ ಮಿಲ್ಕ್ ಯಾವ ತರ ಟ್ರಾವೆಲ್ ಆಗಬೇಕು, ಈ ಒಂದು ನಿಪ್ಪಲ್ ಏನ್ ಪ್ರೆಸೆಂಟ್ ಇರುತ್ತೆ, ಮಲ್ಟಿಪೋರಸ್ ನಿಪ್ಪಲ್, ಅಲ್ಲಿಗೆ ಏನಾಗಬೇಕು, ಇವಾಗ ಒಂದು ಮಿಲ್ಕ್ ಟ್ರಾವೆಲ್ ಆಗಬೇಕು ಅಂದ್ರೆ ಡಕ್ಟ್ಸ್ ಮುಖಾಂತರ ಆಗುತ್ತಾ, ಬಿಕಾಸ್ ಇದೇನು ಎಕ್ಸೋಕ್ರೈನ್ ಗ್ಲ್ಯಾಂಡ್, ಡಕ್ಟ್ಸ್ ಇಂದ ಆಗುತ್ತೆ. ಈಗ ನೋಡಿ, ಆಲ್ವಿಯೋಲೈ ಇಂದ ಏನಾಗಿದೆ, ಒಂದು ಡಕ್ಟ್ ರಿಲೀಸ್ ಆಗಿದ್ಯಾ, ಹೌದು. ಒಂದು ಡಕ್ಟ್ಸ್ ರಿಲೀಸ್ ಆಗಿದ್ಯಾ, ಹೌದು. ಈ ಒಂದು ಡಕ್ಟ್ ಗಳನ್ನ ಏನಂತ ಕರಿತೀವಿ, ಮ್ಯಾಮರಿ ಟ್ಯೂಬ್ಯೂಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮ್ಯಾಮರಿ ಟ್ಯೂಬ್ಯೂಲ್ ಅಂತ ಕರಿತೀವಿ. ಇವಾಗ ಈ ಒಂದು ಮ್ಯಾಮರಿ ಟ್ಯೂಬ್ಯೂಲ್, ಈ ಒಂದು ಮ್ಯಾಮರಿ ಟ್ಯೂಬ್ಯೂಲ್ ಜಾಯಿನ್ ಆಗುತ್ತೆ. ಈ ಒಂದು ಮ್ಯಾಮರಿ ಟ್ಯೂಬ್ಯೂಲ್, ಈ ಒಂದು ಮ್ಯಾಮರಿ ಟ್ಯೂಬ್ಯೂಲ್ಸ್ ಎಲ್ಲ ಜಾಯಿನ್ ಆಗಿ ಸಿಂಗಲ್ ಡಕ್ಟ್ ಆಗುತ್ತೆ. ಆ ಸಿಂಗಲ್ ಡಕ್ಟ್ ಏನಂತ ಕರಿತೀವಿ ನಾವು, ಮ್ಯಾಮರಿ ಡಕ್ಟ್ ಅಂತ ಕರಿತೀವಿ.
ಓಕೆನಾ. ಇವಾಗ ಈ ಮ್ಯಾಮರಿ ಡಕ್ಟು ಮತ್ತೆ ಈ ಮ್ಯಾಮರಿ ಡಕ್ಟ್ಗಳು ಬೇರೆ ಬೇರೆ ಲೋಕಗಳ ಮ್ಯಾಮರಿ ಡಕ್ಟ್ಸ್ ಎಲ್ಲ ಜಾಯ್ನ್ ಆಗಿ ಏನಾಗುತ್ತೆ, ಒಂದು ಸಿಂಗಲ್ ಡಕ್ಟ್ ಆಗುತ್ತೆ. ಅದನ್ನೇ ನಾವು ಲ್ಯಾಕ್ಟಿಫೆರಸ್ ಡಕ್ಟ್ ಅಂತ ಕರಿತೀವಿ. ಲ್ಯಾಕ್ಟಿಫೆರಸ್ ಡಕ್ಟ್ ಓಕೆನಾ. ಆಮೇಲೆ ಲ್ಯಾಕ್ಟಿಫೆರಸ್ ಡಕ್ಟ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ಒಂದು ಆಂಪ್ಯುಲಾ ಅಂತ ಬಲ್ಜ್ ಪಾರ್ಟ್ ಪ್ರೆಸೆಂಟ್ ಇರುತ್ತೆ. ಆಂಪ್ಯುಲಾ ಅಂತ ಪ್ರೆಸೆಂಟ್ ಇರುತ್ತೆ. ಅಲ್ಲಿ ಮಿಲ್ಕ್ ಏನಾಗಿರುತ್ತೆ, ಸ್ಟೋರ್ ಆಗಿ ಪ್ರೆಸೆಂಟ್ ಇರ್ತವೆ. ಓಕೆ. ಮಿಲ್ಕ್ ಆಕ್ಚುಲಿ ಆಲ್ವಿಯೋಲೈಯಲ್ಲೇ ಸೆಕ್ರೀಟ್ ಆಗೋದು ಮತ್ತೆ ಸಿಂಥಸಿಸ್ ಆಗೋದು ಮತ್ತೆ ಸ್ಟೋರ್ ಆಗೋದು. ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಂದ್ ಕಡೆ ರೆಪ್ರೆಸೆಂಟ್ ಮಾಡ್ತಾರೆ ಆಂಪ್ಯುಲರ್ ರೀಜನ್ ಅಲ್ಲೂ ಕೂಡ ಮಿಲ್ಕ್ ಸ್ಟೋರ್ ಆಗುತ್ತೆ ಅಂತ. ಬಟ್ ನೆನ್ಪಿಟ್ಕೊಬೇಕಾದ್ರು ಆಲ್ವಿಯೋಲೈಯಲ್ಲಿ ಸಿಂಥಸಿಸ್ ಆಗುತ್ತೆ, ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲ್ಯಾಕ್ಟಿಫೆರಸ್ ಡಕ್ಟ್ ಇಂದ ಏನಾಗುತ್ತೆ, ನಿಪ್ಪಲ್ಗೆ ಕನೆಕ್ಷನ್ ಇರುತ್ತೆ. ಆವಾಗ ಇಲ್ಲಿ ಏನಾಗಿರುತ್ತೆ, ಒಂದು ಕಲರ್ಡ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ, ಕಲರ್ಡ್ ಏರಿಯಾ ಪ್ರೆಸೆಂಟ್ ಇರುತ್ತೆ, ಡಾರ್ಕ್ ರೀಜನ್, ಅದನ್ನ ನಾವು ಏರಿಯೋಲಾ ಅಂತ ಕರಿತೀವಿ. ಹಾಗಾದ್ರೆ ನಿಪ್ಪಲ್ ಏನಾಗಿರುತ್ತೆ, ಇಲ್ಲಿ ಮಲ್ಟಿಪೋರಸ್ ಆಗಿರುತ್ತೆ, ಅಂದ್ರೆ ಇದರಲ್ಲಿ ಪೋರ್ಸ್ ಇರ್ತವೆ. ಹಾಗಾದ್ರೆ ಇವಾಗ ಬೇಬಿ ಯಾವಾಗ ನಿಪ್ಪಲ್ ನ ಸಕ್ ಮಾಡುತ್ತೋ ಮಿಲ್ಕ್ ಗೋಸ್ಕರ, ಆವಾಗ ಏನಾಗುತ್ತೆ, ಇದು ಸ್ಪೈನಲ್ ಕಾರ್ಡ್ಗೆ ಸಿಗ್ನಲ್ ಹೋಗುತ್ತೆ, ಎಸ್ ಮಿಲ್ಕ್ ನಲ್ಲಿ ಏನ್ ಮಾಡಬೇಕು, ಸಿಂಥಸಿಸ್ ಮಾಡಿರೋದನ್ನ ಇಜೆಕ್ಟ್ ಮಾಡು, ಬೇಬಿಗೆ ಫೀಡ್ ಮಾಡಬೇಕು ಅಂತ. ಆವಾಗ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ಇಂದ ಹೈಪೋಥಾಲಮಸ್ಗೆ ಸಿಗ್ನಲ್ ಹೋಗುತ್ತೆ. ಹೈಪೋಥಾಲಮಸ್ ಅಲ್ಲಿ ಒಂದು ಹಾರ್ಮೋನ್ ಇತ್ತು ಆಕ್ಸಿಟೋಸಿನ್ ಅಂತ, ಅದೇನಾಗಿತ್ತು ಪೋಸ್ಟಿಯರ್ ಪ್ಯೂಟರಲ್ಲಿ ಸ್ಟೋರ್ ಆಗಿರುತ್ತೆ ರೈಟ್. ಅವಾಗ ಸಿಗ್ನಲ್ ಎಲ್ಲ ಹೋಗುತ್ತೆ ಪೋಸ್ಟಿಯರ್ ಪ್ಯೂಟರ್ಗೆ, ಹೇ ಆಕ್ಸಿಟೋಸಿನ್ ರಿಲೀಸ್ ಮಾಡು, ಅದರಿಂದ ಏನಾಗುತ್ತೆ ಮಿಲ್ಕ್ ಎಜೆಕ್ಷನ್ ಹಾರ್ಮೋನ್ ನ ರಿಲೀಸ್ ಮಾಡು ಅಂತ. ಅವಾಗ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ಬಂದ್ಬಿಟ್ಟು ಈ ಆಲ್ವಿಯೋಲೈ ಸೆಲ್ಸ್ ಮೇಲೆ ಆಕ್ಟ್ ಆಗುತ್ತೆ. ಅವಾಗ ಆಲ್ವಿಯೋಲೈ ಏನಾಗುತ್ತೆ, ಕಾಂಟ್ರಾಕ್ಷನ್ ಆದಾಗ ಮಿಲ್ಕ್ ಏನಾಗುತ್ತೆ, ಇಜೆಕ್ಟ್ ಆಗುತ್ತೆ, ಬೇಬಿಗೆ ಆವಾಗ ಫೀಡ್ ಮಾಡಬಹುದು. ಹಾಗಾದ್ರೆ ಇವಾಗ ಇಲ್ಲಿ ಮಿಲ್ಕ್ ಫಾರ್ಮೇಶನ್ ಆಗಬೇಕಂದ್ರೆ ಪ್ರೊಲ್ಯಾಕ್ಟಿನ್ ಹೆಲ್ಪ್ ಮಾಡುತ್ತೆ, ಫಾರ್ಮೇಶನ್ ಆಗಿರೋ ಮಿಲ್ಕ್ ಆಚೆ ಕಡೆ ಬರಬೇಕು ಅಂದ್ರೆ ಆಕ್ಸಿಟೋಸಿನ್ ಹೆಲ್ಪ್ ಮಾಡುತ್ತೆ. ಈ ತರ ಮ್ಯಾಮರಿ ಗ್ಲ್ಯಾಂಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದಾಯ್ತು. ಇನ್ನೊಂದ್ಸಲ ನೋಡೋದಾದ್ರೆ ಮ್ಯಾಮರಿ ಗ್ಲ್ಯಾಂಡ್ಸ್ ಅನ್ನೋದು ಏನಾಗಿರುತ್ತೆ, ಮಾಡಿಫಿಕೇಶನ್ ಆಫ್ ಸ್ವೆಟ್ ಅಥವಾ ಸ್ಪೇಷಿಯಸ್ ಗ್ಲ್ಯಾಂಡ್ ಆಗಿರುತ್ತೆ. ಮ್ಯಾಮರಿ ಗ್ಲ್ಯಾಂಡ್ ಅಲ್ಲಿ 2 ತರ ಕಂಟೆಂಟ್ ಇರುತ್ತೆ, ಒಂದು ಫ್ಯಾಟು, ಸೊ ಅದರಿಂದನೇ ಸೈಜ್ ಕೂಡ ವೇರಿ ಆಗುತ್ತೆ.